ಇರಾನ್ ಅಮೆರಿಕ ಯುದ್ಧದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡೋಣ. ಈ ಯುದ್ಧ 2.0 ಹಂತದಲ್ಲಿದೆ. ಒಂದು ಸಲ ಯುದ್ಧ ನಡೆದು ಆ ನಂತರ ಶಾಂತಿ ಒಪ್ಪಂದ ಮಾಡ್ಕೊಳ್ಳೋದು ಅಂತಾಗಿ ಅದರ ಪ್ರಿಲಿಮಿನರಿ ಡ್ರಾಫ್ಟಿಗೆ ಎರಡೂ ದೇಶಗಳ ಸಹಿ ಹಾಕಿದ ನಂತರ ಶುರುವಾಗಿರುವ ಯುದ್ಧ ಇದು. 60 ದಿನಗಳ ನಂತರ ಫೈನಲ್ ಅಗ್ರಿಮೆಂಟಿಗೆ ಸೈನ್ ಹಾಕೋಣ ಅಂತ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮಾತಾಡ್ಕೊಂಡಿದ್ರು. ಆ 60 ದಿನ ಶಾಂತಿನೇ ಇಲ್ಲ. 3ನೆಯ ದಿನ ಅಮೆರಿಕದ ದಾಳಿ ಮುಂದುವರಿತು. ಒಂದು ದಿವಸ ಗ್ಯಾಪ್ ಕೊಟ್ಟರು. ಮೊದಲು 2 ದಿವಸ, ಆ ನಂತರ 1 ದಿವಸದ ಗ್ಯಾಪು. ಆ ಮೊದಲ 2 ದಿನ, ಮೊದಲನೇ ದಿನ 80 ಅಟ್ಯಾಕ್ಗಳು, ಅದರ ನೆಕ್ಸ್ಟ್ ಡೇ 90 ಅಟ್ಯಾಕ್ಗಳು, ಆಮೇಲೆ 24 ಗಂಟೆಗಳ ಶಾಂತಿ, ಮತ್ತೆ 3ನೇ ದಿವಸ ಅಟ್ಯಾಕು. ಇರಾನಿನ 200ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಅಮೆರಿಕ ಬಾಂಬ್ಗಳ ಸುರಿಮಳೆ ಸುರಿಸಿದೆ. ಸ್ಪೆಷಲಿ ಮಿಲಿಟರಿ ಟಾರ್ಗೆಟ್ಸ್, ಎಲ್ಲೆಲ್ಲಿ ಇರಾನ್ನವರು ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ದಾರೋ, ಆಯುಧಾಗಾರಗಳು, ಆರ್ಮರಿಗಳು, ಎಲ್ಲೆಲ್ಲಿ ಅವರ ಡ್ರೋನ್ ಲಾಂಚಿಂಗ್ ಪ್ಯಾಡ್ಗಳಿದ್ದಾವೋ, ಮಿಸೈಲ್ ಲಾಂಚಿಂಗ್ ಪ್ಯಾಡ್ಗಳಿದ್ದಾವೋ, ಅವೆಲ್ಲವನ್ನೂ ಟಾರ್ಗೆಟ್ ಮಾಡಿ ಅಮೆರಿಕ ದಾಳಿ ನಡೆಸಿತು 20 ಯುದ್ಧ ವಿಮಾನಗಳನ್ನು ಬಳಸಿಕೊಂಡು. ಇವತ್ತು ಇರಾನಿನ ನೌಕಾಪಡೆ ಅಮೆರಿಕದ ಮೇನ್ ಟಾರ್ಗೆಟ್ ಆಗಿತ್ತು. ಟೆಹರಾನ್ ಸೇರಿದಂತೆ 20ಕ್ಕೂ ಹೆಚ್ಚು ನಗರಗಳ 200ಕ್ಕೂ ಹೆಚ್ಚು ಜಾಗಗಳು, ಅನೇಕ ವಿಡಿಯೋಗಳಿದ್ದಾವೆ. ಅಮೆರಿಕ ಸ್ವತಃ ರಿಲೀಸ್ ಮಾಡಿರುವ ವಿಡಿಯೋ ಇದು. ಬಂದರ್ ಅಬ್ಬಾಸ್ನಲ್ಲಿ ನಿಂತಿದ್ದ ಇರಾನಿನ ನೌಕಾಪಡೆಯ ಹಡಗುಗಳನ್ನು ಹೆಂಗೆ ಟಾರ್ಗೆಟ್ ಮಾಡಿದ್ವಿ ಅನ್ನುವ ವಿಡಿಯೋನ ಅನ್ಕ್ಲಾಸಿಫೈಡ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಬಂದರ್ ಅಬ್ಬಾಸ್ನಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ದಿಗ್ಬಂಧನಕ್ಕೊಳಪಡಿಸಿದೆ ಅಮೆರಿಕದ ನೌಕಾಪಡೆ. ಇರಾನಿಗೆ ಯಾವ ಹಡಗು ಹೋಗಂಗಿಲ್ಲ, ಇರಾನ್ನಿಂದ ಯಾವ ಹಡಗು ಬರಂಗಿಲ್ಲ. ನೋಡಿ, ಸಾಮಾನ್ಯವಾಗಿ ದೊಡ್ಡ ಮನುಷ್ಯರ ವಿರುದ್ಧ ಶಬ್ದಗಳನ್ನು ಬಳಸುವಾಗ ನಾನೊಂದು ಎಕ್ಸ್ಟ್ರಾ ಕಾಷನನ್ನು ಬಳಸ್ತೀನಿ. ಶಬ್ದ ಬಳಕೆ ಮಾಡುವಾಗ ಜೀವನದಲ್ಲಿ ಏನೋ ಸಾಧಿಸಿರ್ತಾರೆ ರೀ, ಅವ್ರಿಗೆ ಬಾಯಿಗೆ ಬಂದಂಗೆ ಶಬ್ದಗಳನ್ನು ಬಳಸಬಾರ್ದು ಅಂತ. ಅನ್ಲೆಸ್ ದೇ ಆರ್ ಫಸ್ಟ್ ಹ್ಯಾಂಡ್ ಕ್ರಿಮಿನಲ್ಸ್. ಕೆಲವರು ದೊಡ್ಡ ಮನುಷ್ಯರು ಕ್ರಿಮಿನಲ್ ಆ್ಯಕ್ಟ್ ಮಾಡಿಬಿಡ್ತಾರೆ, ಕ್ರೈಮ್ನಲ್ಲಿ ಭಾಗಿಯಾಗಿಬಿಡ್ತಾರೆ. ಅಂಥ ಟೈಮ್ನಲ್ಲಿ ಸ್ವಲ್ಪ ಶಬ್ದಗಳನ್ನು ಬಳಕೆಯಲ್ಲಿ ಧಾರಾಳತನ ತೋರಿಸ್ಬೇಕಾಗತ್ತೆ. ಈ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ನೋಡ್ತಾ ಇದ್ದರೆ ಈ ಮನುಷ್ಯನ ತಲೆನಾರು ಸರಿ ಇದೆಯಾ ಅಂತ ಅನ್ಸಕ್ಕೆ ಶುರುವಾಗಿದೆ. ಅಂದರೆ ಅನ್ನಿಸ್ತಾ ಇತ್ತು ಮೊದಲಿಂದ. ಹೇಳ್ತಾ ಇರೋದು ಮೊದಲನೇ ಸಲ ಅಷ್ಟೇ. ಹೇಳ್ತಾ ಇರೋದು ಮೊದಲನೇ ಸಲ. ಒಂದು ಕ್ಲಾಸಿಕ್ ಸ್ಟೇಟ್ಮೆಂಟ್ ಬಂತು ಡೊನಾಲ್ಡ್ ಟ್ರಂಪ್ರಿಂದ ಇವತ್ತು. ಈ ಸ್ಟೇಟ್ಮೆಂಟಿನ ಎಂಡ್ ಬಹಳ ಇಂಟ್ರೆಸ್ಟಿಂಗ್ ಇದೆ. ಒಂದು, ಹಾರ್ಮುಜ್ ಜಲಸಂಧಿಯ ಮೇಲೆ ನಮ್ಮದು ಸಂಪೂರ್ಣ ನಿಯಂತ್ರಣ ಇದೆ, ಇರಾನಿಗೆ ಯಾವ ಹಡಗು ಹೋಗೋದಕ್ಕೆ ಬಿಡ್ತಾ ಇಲ್ಲ, ನಾವು ಇರಾನ್ನಿಂದ ಯಾವ ಹಡಗು ಬರೋದಕ್ಕೆ ಬಿಡ್ತಾ ಇಲ್ಲ. ಆಯಿತು, ದೇವರು ಒಳ್ಳೇದು ಮಾಡಲಿ ನಿಮಗೆ. ಇರಾನ್ ಒಪ್ಪಲಿ ಒಪ್ಪದೇ ಇರಲಿ, ಹಾರ್ಮುಜ್ ಮುಕ್ತವಾಗಿದೆ, ಬೇರೆಲ್ಲ ದೇಶಗಳಿಗೂ ಮುಕ್ತವಾಗಿದೆ. ಇನ್ನು ಮುಂದೆ ಹಾರ್ಮುಜ್ ಜಲಸಂಧಿಗೆ ಅಮೆರಿಕ ಕಾವಲುಗಾರ. ಹಾರ್ಮುಜ್ ಜಲಸಂಧಿಯಲ್ಲಿನ ಹಡಗುಗಳಿಗೆ ರಕ್ಷಣೆ ಕೊಡುತ್ತೇವೆ. ಆಯಿಲ್ ಮತ್ತು ಗ್ಯಾಸ್ ಸಾಗಣೆಯ ಮೌಲ್ಯದ 20% ಶುಲ್ಕ ಪಾವತಿಸಿ. ಟ್ರಂಪ್ ಹೇಳ್ತಾ ಇರೋದಿದು. ಹಾರ್ಮುಜ್ನಲ್ಲಿನ ಹಡಗುಗಳಿಗೆ 20% ಟ್ಯಾಕ್ಸ್ ಹಾಕ್ತೀವಿ ಅಂತ. ಇದು ಎಷ್ಟು ಅದ್ಭುತವಾದ ಯುದ್ಧವನ್ನು ನಾವು ಮಾಡಿದ್ದೇವೆ ಅನ್ನೋದಕ್ಕೆ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಪ್ಲಸ್ ಸಮರ್ಥನೆ. ಇರಾನ್ ಹತ್ರ ಅಣುಬಾಂಬ್ ಬಂದುಬಿಟ್ಟಿದ್ರೆ ಇಸ್ರೇಲೇ ಉಳಿತಾ ಇರಲಿಲ್ಲ, ಇರಾನಿನ ಸುತ್ತಲಿನ 5 ದೇಶಗಳು ಉಳಿತಾ ಇರಲಿಲ್ಲ, ಅರ್ಥಾತ್ ನಾವೆಲ್ಲರನ್ನೂ ರಕ್ಷಣೆ ಮಾಡಿದ್ದೀವಿ, ಇತ್ಯಾದಿ ಇತ್ಯಾದಿ. ಟ್ರುತ್ನಲ್ಲಿ ಮಾಡಿರುವ ಪೋಸ್ಟ್ನಲ್ಲಿ ಇನ್ನು ಮುಂದೆ ಹಾರ್ಮುಜ್ ಜಲಸಂಧಿಗೆ ಅಮೆರಿಕ ಕಾವಲುಗಾರ, ಹಾರ್ಮುಜ್ ಜಲಸಂಧಿನ ಹಡಗುಗಳಿಗೆ ರಕ್ಷಣೆ ಕೊಡ್ತೀವಿ,
ಆಯಿಲ್ ಮತ್ತು ಗ್ಯಾಸ್ ಸಾಗಣೆ ಮೌಲ್ಯದ 20% ಶುಲ್ಕ ಕೊಡಿ, ಹಾರ್ಮುಜ್ನಲ್ಲಿನ ಹಡಗುಗಳಿಗೆ 20% ಟ್ಯಾಕ್ಸ್ ಹಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಇನ್ನು ಮುಂದೆ ಹಾರ್ಮುಜ್ ಜಲಸಂಧಿಗೆ ಅಮೆರಿಕ ಕಾವಲುಗಾರ ಅಂತೆ. ಕಾವಲುಗಾರ ಬೇಕಾಗಿದ್ಯಾರಿಗೆ? ಅವಶ್ಯಕತೆ ಯಾರಿಗಿತ್ರಿ ಕಾವಲುಗಾರನ ಅವಶ್ಯಕತೆ? ಫೆಬ್ರವರಿ 28ಕ್ಕಿಂತ ಮುಂಚೆ ಯಾವ ಕಾವಲುಗಾರನೂ ಇಲ್ಲ, ಯಾವ ಟೋಲ್ ಗೇಟು ಇಲ್ಲ, ನಿಂತ್ಕೊಂಡು ಟ್ಯಾಕ್ಸ್ ಕೊಡಿ ಅನ್ನೋರು ಇಲ್ಲ. ಹಡಗುಗಳು ಆರಾಮಾಗಿ ಹೋಗ್ತಿದ್ವು, ಆರಾಮಾಗಿ ಬರ್ತಿದ್ವು. ನೀವು ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕಲ್ಲ ಇಷ್ಟು ಸಮಸ್ಯೆ ಶುರುವಾಗಿದ್ದು. ಇರಾನ್ನವರು ಹಡಗುಗಳಿಗೆ ಟ್ಯಾಕ್ಸ್ ಹಾಕ್ತೀವಿ ಅಂದಾಗ ನೀವೇನು ಹೇಳಿದ್ರಿ? ಯಾವ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅದೊಂದು ಫ್ರೀ ಝೋನು. ಅದು ಹೆಂಗೆ ಟ್ಯಾಕ್ಸ್ ಹಾಕ್ತಾರೋ ನೋಡ್ತೀವಿ. ಎಲ್ಲ ಮಾತಾಡಿ ಈಗ ನಮಗೆ ಟ್ಯಾಕ್ಸ್ ಕೊಡಿ ಅಂದರೆ ಇದನ್ನು ಹುಚ್ಚು ಅಂತೀರಾ, ಬೆಪ್ಪು ಅಂತೀರಾ ಅಂತ. ಹೌದು, ಇರಾನ್ ಅಣ್ವಸ್ತ್ರ ತಯಾರಿಕೆಯ ಗಂಭೀರ ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಫೈನಲ್ ಸ್ಟೇಜ್ನಲ್ಲೂ ಇದ್ರವರು. ಯುರೇನಿಯಂ ಎನ್ರಿಚ್ಮೆಂಟ್ನ ರೀತಿಯನ್ನು ನೋಡಿದಾಗ ಇನ್ನೇನು ಅವರು ಅಣುಬಾಂಬ್ ಮಾಡೇ ಬಿಡ್ತಿದ್ರು. ಇರಾನ್ ಹತ್ರ ಅಣುಬಾಂಬ್ ಬಂದಿದ್ದರೆ ಇಸ್ರೇಲಿಗೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ಸು. ಇಸ್ರೇಲ್ ಹೊರತುಪಡಿಸಿದರೆ ಇರಾನ್ ಅಕ್ಕಪಕ್ಕದ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಇತ್ತು. ಸೌದಿ ಅರೇಬಿಯಾನೇ ನಿರ್ನಾಮ ಮಾಡೋದಕ್ಕೆ ಅವರೇನು ಹಿಂದೆ ಮುಂದೆ ನೋಡ್ತಿರಲಿಲ್ಲ. ಅವರೆಲ್ಲರ ಪರವಾಗಿ ಅಮೇರಿಕ ಯುದ್ಧಕ್ಕೆ ಬಂತು, ಯುದ್ಧ ಶುರು ಮಾಡಿದೆ. ನಿಮ್ಮ ಕೈಲಾದರೆ ಮುಗಿಸಿ ಅದನ್ನು, ಇಲ್ಲದೆ ಹೋದರೆ ಇಷ್ಟೇ ಅಪ್ಪ ನಮ್ಮ ಕೈಯಲ್ಲಾಗೋದು ಅಂತ ವಾಪಸ್ ಹೋಗಿ. ಹಾರ್ಮುಜ್ ಜಲಸಂಧಿಗೆ ರಕ್ಷಣೆ ಕೊಡ್ತೀವಿ, 20% ನಮಗೆ ಕೊಡಿ. ಇದೇನು ತಮಾಷೆ ಏನ್ರಿ? ಟ್ರಂಪ್ ಇವನ್ನೆಲ್ಲ ಈ ಪೋಸ್ಟ್ಗಳನ್ನು ಯಾವ ಮನಸ್ಥಿತಿಯಲ್ಲಿ ಮಾಡ್ತಾರೆ? ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮನಸ್ಥಿತಿ ಅಂದರೆ ನಾನು ಯಾವ ಅರ್ಥದಲ್ಲಿ ಬಳಸ್ತೆ ಅಂತ ಅರ್ಥನೇ ಆಗೋದಿಲ್ಲ. ಇದು ಯಾವ ಮೈಂಡ್ಸೆಟ್ನಲ್ಲಿ ಇದನ್ನೆಲ್ಲ ಹೇಳ್ತಾರೆ? ಅಮೇರಿಕ ಇರಾನಿನ 20 ನಗರಗಳ 200 ಜಾಗಗಳ ಮೇಲೆ ಬಾಂಬ್ಗಳ ಸುರಿಮಳೆ ಮಾಡ್ತು. ಇರಾನ್ ಏನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಬಹರೇನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬಹರೇನ್ ಇನ್ ದ ಸೆನ್ಸ್ ಬಹರೇನ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಅಟ್ಯಾಕು, ಜೋರ್ಡಾನ್ನಲ್ಲಿರುವ ಸೇನಾ ನೆಲೆಗಳ ಮೇಲೆ, ಕತಾರ್ನಲ್ಲಿರುವ ಸೇನಾ ನೆಲೆಗಳ ಮೇಲೆ. ಅಮೇರಿಕ ಅಲ್ಲಿ ಪ್ರತಿಷ್ಠಾಪಿಸಿದ್ದ ಏರ್ ಡಿಫೆನ್ಸ್ ಸಿಸ್ಟಮ್ನ ನಾವು ಧ್ವಂಸ ಮಾಡಿದ್ದೀವಿ ಅಂತ ಇರಾನ್ ಹೇಳಿಕೊಳ್ತಾ ಇದೆ. ಧ್ವಂಸ ಮಾಡಿಬಿಟ್ಟಿದ್ದೀವಿ. ಪ್ಯಾಟ್ರಿಯಾಟ್ ಅಂತ ಒಂದು ಸಿಸ್ಟಮ್ ಇದೆ ಅಮೇರಿಕದ ಹೆಮ್ಮೆ ಅದು. ನಮ್ಮ ಅನುಮತಿ ಇಲ್ಲದೆ ಹಕ್ಕಿ ಕೂಡ ಒಳಗಡೆ ಬರೋದಕ್ಕೆ ಬಿಡದಂಗೆ ಅದನ್ನು ಕಾಪಾಡುತ್ತೆ ಪ್ಯಾಟ್ರಿಯಾಟ್ ಸಿಸ್ಟಮ್ಮು ಅಂತಾರೆ. ಅದನ್ನೇ ಹೊಡೆದು ಬಿಟ್ಟಿದ್ದೀವಿ ಅಂತ ಇರಾನ್ನವ್ರು ಹೇಳ್ಕೊಂಡಿದ್ದಾರೆ. ಜೋರ್ಡನ್, ಬಹರೇನ್, ಕತಾರ್ 3 ದೇಶಗಳ ಸೇನಾ ನೆಲೆಯ ಮೇಲೆ ಅದರದ್ದು ಒಂದಷ್ಟು ದೃಶ್ಯಗಳಿದ್ದಾವೆ. ಈ ಟ್ರಂಪ್ 20% ಟ್ಯಾಕ್ಸ್ ಕೊಡಿ ಅಂದ್ರಲ್ಲ ಹಾರ್ಮುಜ್ ದಾಟ್ಕೊಂಡು ಹೋಗೋದಕ್ಕೆ, ಅದಕ್ಕೆ ಅಬ್ಬಾಸ್ ಅರಾಗ್ಜಿ ಇರಾನಿನ ವಿದೇಶಾಂಗ ಸಚಿವರ ಹೇಳಿಕೆ. ಇರಾನ್ ಯಾವಾಗಲೂ ಜಲಮಾರ್ಗದ ನಿಜವಾದ ರಕ್ಷಕ. ನೋಡಿರಿ, ಫೆಬ್ರವರಿ 28ಕ್ಕಿಂತ ಮುಂಚೆ ಹಾರ್ಮುಜ್ನ ರಕ್ಷಕ ಯಾರು ಅನ್ನುವ ಪ್ರಶ್ನೆಯೇ ಇರಲಿಲ್ಲ. ಈಗ ಅಮೇರಿಕ ನಿಜವಾದ ಜಲರಕ್ಷಕನ, ಇರಾನ್ ನಿಜವಾದ ಜಲರಕ್ಷಕನ ಅನ್ನೋ ಪ್ರಶ್ನೆ ಈಗ. ಫೆಬ್ರವರಿ 28ಕ್ಕಿಂತ ಮುಂಚೆ ದರ್ ಇಸ್ ನೋ ಕ್ವಶನ್ ಎಟ್ ಆಲ್. ಅಂದರೆ ಪ್ರಾಬ್ಲಮ್ ಶುರು ಮಾಡಿದ್ದಿವರು, ನಾವೆಂಡ್ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇರೋದು ಇವರು. ಅದಕ್ಕೆ ಟ್ಯಾಕ್ಸ್ ನಾವು ಕಟ್ಟಬೇಕಂತೆ. ಹಾರ್ಮುಜ್ ಜಲಸಂಧಿಯಲ್ಲಿನ ತೈಲ ಹಡಗುಗಳ ಸುರಕ್ಷಿತ ಮಾರ್ಗ ಒದಗಿಸುವವರಿಗೆ ಈಗ ಪರಿಹಾರ ನೀಡಬೇಕು. ಅಂದರೆ ಇವ್ರು ಹೇಳೋದು ಅಮೇರಿಕಕ್ಕೆ ಯಾಕೆ 20% ಕೊಡಬೇಕು? ಯಾರು ಅಲ್ಲಿನ ಹಡಗುಗಳಿಗೆ ಸೇಫ್ಟಿ ಕೊಡ್ತಾರೋ ಅವರಿಗೆ ದುಡ್ಡು ಬರಬೇಕು. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಯಾವತ್ತಿಗೂ ಇರುತ್ತೆ. 20% ತುಂಬ ಜಾಸ್ತಿ ಆಯಿತು, ನಾವು ಕಡಿಮೆ ತಗೊಳ್ತೀವಿ ಅಂತ ಈಗ ಭಾರತದಂಥ ದೇಶಗಳ ಡಿಸೈಡ್ ಮಾಡಲಿ. ಇರಾನ್ನವ್ರು ಕೇಳಿದಷ್ಟು ಕೊಡೋದ, ಅಮೇರಿಕದವ್ರು ಕೇಳಿದಷ್ಟು ಕೊಡೋದ ಅಂತ ಭಾರತದಂತಹ ದೇಶಗಳು ಡಿಸೈಡ್ ಮಾಡ್ಬೇಕಂತೀಗ. ವರ್ಲ್ಡ್ ಅಫೇರ್ಗಳು ಹಿಂಗೆ ನಡ್ಕೊಂಡು ಹೋಗ್ಬಿಟ್ರೆ, ವಿದೇಶಾಂಗ ವ್ಯವಹಾರಗಳು ಹಿಂಗೆ ನಡ್ಕೊಂಡು ಹೋಗ್ಬಿಟ್ರೆ
ಹಾರ್ಮುಜ್ ಜಲಸಂಧಿಯನ್ನು ದಾಟುವ ಹಡಗುಗಳು ಯಾವಾಗಲೂ ಸುರಕ್ಷಿತ ಅಂತ ಇರಾನಿನ ವಿದೇಶಾಂಗ ಸಚಿವರು ಹೇಳ್ತಾರೆ. IRGC ಅವರು ಹೋಗೋ ಹಡಗುಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಒಂದಕ್ಕೊಂದು ಸೂತ್ರ ಇಲ್ಲ, ಸಂಬಂಧ ಇಲ್ಲ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಧ್ವಜ ಹೊತ್ತು ಬರ್ತಾ ಇದ್ದ 2 ಟ್ಯಾಂಕರ್ಗಳ ಮೇಲೆ IRGC ಅಟ್ಯಾಕ್ ಮಾಡಿದೆ. ಅದರ ಒಂದು ಟ್ಯಾಂಕರ್ನಲ್ಲಿ ಭಾರತೀಯ ಸಿಬ್ಬಂದಿ ಇದ್ದರು. ಆ ಭಾರತೀಯ ಸಿಬ್ಬಂದಿಯ ಪೈಕಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ. ಇನ್ನು 6 ಜನರಿಗೆ ಗಾಯ ಆಗಿದೆ. ಗಾಯ ಆಗಿರುವ 6 ಜನರ ಪೈಕಿ 4 ಜನರ ಪರಿಸ್ಥಿತಿ ಗಂಭೀರ ಇದೆ. ಈ ಘಟನೆ ನಡೆದ ನಂತರ ಮೊಂಬಾಸಾ ಅಂತ ಒಂದು ಟ್ಯಾಂಕರು, ಅಲ್ ಬಹಿಯಾ ಅಂತ ಇನ್ನೊಂದು ಟ್ಯಾಂಕರು, 2 ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಧ್ವಜ ಕಟ್ಟಿಕೊಂಡು ಹೋಗ್ತಾ ಇದ್ವು. ಇರಾನಿನ ರಾಜತಾಂತ್ರಿಕರಿಗೆ ಭಾರತ ಸಮನ್ಸ್ ಮಾಡ್ತು. ಅಂದರೆ ದೆಹಲಿಯಲ್ಲಿರುವ ಇರಾನಿನ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಸಮನ್ಸ್ ಮಾಡೋದು, ವಿ ಆರ್ ಪ್ರೊಟೆಸ್ಟಿಂಗ್ ಇಟ್ ಅನ್ನುವುದನ್ನು ಹೇಳುವ ದ್ಯೋತಕ ಅದು. UAEಯ ರಕ್ಷಣಾ ಸಚಿವಾಲಯ ಅಧಿಕೃತವಾಗಿ ಹೇಳಿಕೆಯನ್ನು ಬಿಡುಗಡೆ ಮಾಡಿತು. 6 ಭಾರತೀಯರು, 2 ಯುಕ್ರೇನಿಯನ್ನರು ಸೇರಿದಂತೆ 8 ಜನರಿಗೆ ಗಾಯ ಆಗಿದೆ. 4 ಜನರ ಸ್ಥಿತಿ ಗಂಭೀರ ಅಂತ. 4 ಜನ ಭಾರತೀಯರು ಅಂದುಕೊಳ್ಳಬೇಕಾಗಿಲ್ಲ. ಇರಾನಿನ ಡೆಪ್ಯೂಟಿ ಚೀಫ್ ಆಫ್ ಮಿಷನ್ ಮೊಹಮ್ಮದ್ ಜಾವದ್ ಹೊಸೇನಿಗೆ ಸಮನ್ ಮಾಡಿ ಕರೆದು ತನ್ನ ಪ್ರೊಟೆಸ್ಟನ್ನು ಭಾರತ ಲಾಡ್ಜ್ ಮಾಡಿತು. ಭಾರತದ ನಾವಿಕರ ಸುರಕ್ಷತೆಯನ್ನು ಖಾತ್ರಿಪಡಿಸುವ ಅಗತ್ಯ ಇದೆ ಅಂತ ಭಾರತ ಹೇಳಿದೆ. ಈ ಮಧ್ಯೆ ರಷ್ಯಾದ ಮಿಲಿಟರಿ ಏರ್ಕ್ರಾಫ್ಟ್ಗಳು ಇರಾನಿಗೆ ಬಂದಿದ್ದಾವೆ. ಈ ಯುದ್ಧ ದಿನದಿಂದ ದಿನಕ್ಕೆ 2ನೇ ಹಂತದಲ್ಲಿ ಗಂಭೀರ ಆಗ್ತಾ ಇದೆ ಅನ್ನುವುದಕ್ಕೆ ದ್ಯೋತಕ ನೋಡಿ, ಉದಾಹರಣೆ ಇದು. ರಷ್ಯಾದ ಮಿಲಿಟರಿ ಪ್ಲೇನ್ಗಳು ಬಂದಿದ್ದಾವೆ, ಫೈಟರ್ ಜೆಟ್ಗಳು ಅಂತ ಹೇಳ್ತಾ ಇಲ್ಲ. Tu-214 ಅನ್ನುವಂಥ ಕಮಾಂಡ್ ಪೋಸ್ಟ್ ಇದು. ಅಂದರೆ ಒಂದು ಏರಿಯಲ್ ಫೈಟ್ ನಡೀತಾ ಇದ್ದರೆ ಅಲ್ಲಿ ಹಾರಾಡ್ತಾ ಇರುವ ಎಲ್ಲ ವಿಮಾನಗಳ ಮಧ್ಯದಲ್ಲಿ ಒಂದು ಕೋಆರ್ಡಿನೇಷನನ್ನು ಎಸ್ಟಾಬ್ಲಿಷ್ ಮಾಡುವಂಥ ಜವಾಬ್ದಾರಿ ಈ ವಿಮಾನಕ್ಕಿರುತ್ತೆ. ಶತ್ರುವಿನ ವಿಮಾನಗಳು ಎಲ್ಲಿ ಬರ್ತಾ ಇದ್ದಾವೆ, ಮಿಸೈಲ್ಗಳು ಎಲ್ಲಿ ಬರ್ತಾ ಇದ್ದಾವೆ, ಅದಕ್ಕೆ ಟ್ಯಾಕ್ಟಿಕಲಿ ಕೌಂಟರ್ ಮಾಡಬೇಕಾದದ್ದನ್ನು ಹೆಂಗೆ, ಆ ರೀತಿಯಾದಂಥ ಗೈಡ್ ಮಾಡಬಲ್ಲಂಥ ಕಮಾಂಡ್ ಸೆಂಟರ್ ಇದು ರಷ್ಯಾದ್ದು ಇರಾನಿಗೆ ಬಂದಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಅಮೇರಿಕ ದೊಡ್ಡ ಪ್ರಮಾಣದಲ್ಲಿ ಇರಾನ್ ಮೇಲೆ ಯುದ್ಧ ಮಾಡುವುದೇ ಆದರೆ ಇರಾನಿನ ರಕ್ಷಣೆಗೆ ನಾವಿರ್ತೀವಿ ಅಂತ ರಷ್ಯಾ ಹೇಳ್ತಾ ಇದೆ. ಯುದ್ಧದ ಆರಂಭದಲ್ಲಿ 3ನೇ ವಿಶ್ವಯುದ್ಧ ಆರಂಭವಾಯ್ತಾ ಅಂತ ಕೆಲವರು ಮಾತಾಡಿದಾಗ ನನಗೆ ಏನ್ರಿ ಇವರು ಈ ಪರಿ ಹೇಳ್ತಾರೆ ಅಂತ ಅನ್ನಿಸೋದು. ಇದನ್ನು ನೋಡಿದರೆ ಇನ್ನೇನು ಅನ್ನಿಸ್ತಾ ಇದೆ. ಇರಾನ್ ಮೇಲೆ ಅಮೇರಿಕ ದಾಳಿ ಮಾಡುವಾಗ ರಷ್ಯಾದವರು ಇರಾನಿನ ಸಪೋರ್ಟಿಗೆ ಬಂದಿದ್ದಾರೆ. ಅಂದರೆ ಆಂಟೊನೋ 148 ವಿಮಾನವನ್ನು ರಷ್ಯಾ ಕಳಿಸಿದೆ. Tu-214 ವೈಮಾನಿಕ ಕಮಾಂಡ್ ಪೋಸ್ಟ್ ಇದು. AN-148 ಅನ್ನುವ ಇದು ಏನು ಆಂಟೊನಿಯೋ 148 ಇದೊಂದು ಕಾರ್ಗೋ ಜೆಟ್. ಎಲ್ಲವೂ ಇರಾನಿಗೆ ಬಂದಿಳಿದಿದ್ದಾವೆ. ಒಂದು ಕಡೆ ಇರಾನಿನ ಬೆಂಬಲಕ್ಕೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಚೈನಾ ನಿಂತ್ಕೊಂಡಿದೆ. ಚೈನಾದಿಂದ ಇರಾನ್ಗೆ ಹೋಗುವ ಕಾರ್ಗೋ ಶಿಪ್ಗಳ ಮೇಲೆ ಅಮೇರಿಕಕ್ಕೆ ಡೌಟ್ ಇದೆ. ಅದರಲ್ಲಿ ಡಾಕ್ಯುಮೆಂಟಲ್ಲಿ ಒಂದು ವಸ್ತು ಅಂಥೇಳಿ ಒಳಗಿಂದೊಳಗೆ ವೆಪನ್ಸ್ ಕಳಿಸ್ತಾರೆ ಅಂತ. ಇನ್ನೊಂದು ಕಡೆ ರಷ್ಯಾ ನೇರ ಬಂದು ತನ್ನ ಮಿಲಿಟರಿ ಏರ್ಕ್ರಾಫ್ಟ್ಗಳನ್ನು ಇರಾನಿನಲ್ಲಿ ಇಳಿಸಿದೆ. ಇದೆಲ್ಲದರ ಮಧ್ಯೆ ನಡೆದಿರುವಂಥ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಲಿಂಡ್ಸೆ ಗ್ರಹಾಮ್ ಅಂತ ಡೊನಾಲ್ಡ್ ಟ್ರಂಪ್ ರೈಟ್ ಹ್ಯಾಂಡು. ಲಿಂಡ್ಸೆ ಗ್ರಹಾಮ್ ಆರೋಗ್ಯವಾಗಿದ್ದ ಮನುಷ್ಯ. ಯುಕ್ರೇನ್ ಪ್ರವಾಸಕ್ಕೆ ಹೋಗಿದ್ದರು ಇತ್ತೀಚೆಗೆ. ಯುಕ್ರೇನ್ನಿಂದ ವಾಪಸ್ ಬಂದು ಮನೆಯಲ್ಲಿ ಹಾರ್ಟ್ ಅಟ್ಯಾಕಾಗಿ ಸತ್ತುಬಿಟ್ಟಿದ್ದಾರೆ. ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಒಬ್ಬ ರೈಟ್ ಹ್ಯಾಂಡ್ ಮ್ಯಾನ್ ವ್ಯಕ್ತಿ ಇದ್ದರು. ರೈಟ್ ಹ್ಯಾಂಡ್ ಮ್ಯಾನ್ ಅಂದರೂ ನಡೆಯುತ್ತೆ, ಈ ಆಸ್ಥಾನ ವಿದೂಷಕ ಅಂತೆಲ್ಲ ಕರಿತೀವಲ್ಲ ಹಂಗಂದ್ರೂ ನಡೆಯುತ್ತೆ. ಆ ಥರದ ವ್ಯಕ್ತಿ ಲಿಂಡ್ಸೆ ಗ್ರಹಾಮ್ ಅಂತ ಈ ಫೋಟೋದಲ್ಲಿದ್ದಾರೆ ನೋಡಿ. 71 ವರ್ಷ ವಯಸ್ಸು. ರಿಪಬ್ಲಿಕನ್ ಸೆನೇಟರು, ನಮ್ಮಲ್ಲಿ MP ಅಂತೀವಲ್ಲ ಹಾಗೆ. ಡೊನಾಲ್ಡ್ ಟ್ರಂಪ್ ಏನು ಮಾಡಿದರೂ ಬೆಸ್ಟು ಅನ್ಕೊಂಡಿರ್ತಾ ಇದ್ದ ಮನುಷ್ಯ. ಡೊನಾಲ್ಡ್ ಟ್ರಂಪ್ ಪಾಲಿಸಿಗಳ ಪ್ರಬಲ ಬೆಂಬಲಿಗ. ಇರಾನ್ ಮೇಲೆ ದಾಳಿ ಮಾಡ್ತೀವಿ, ಮಾಡ್ರಿ ಬಿಡಬೇಡ್ರಿ ಅವ್ರನ್ನ ಅನ್ನೋದು.
ಅಯಾತುಲ್ಲಾ ಖಮೇನಿ ದುಷ್ಟ ವ್ಯಕ್ತಿ ಅಂತ ಟ್ರಂಪ್ ಹೇಳಿದ್ರೆ ಅದು ಆತ ಆಧುನಿಕ ಕಾಲದ ಹಿಟ್ಲರ್ ಇದ್ದಂಗೆ ಅನ್ನೋದು. ಇಸ್ರೇಲನ್ನು ನಾವು ಬೆಂಬಲಿಸಬೇಕು ಅಂದರೆ ಶತಾಯಗತಾಯ ಬೆಂಬಲಿಸಬೇಕು, ಅವ್ರ ಪರವಾಗಿ ಯುದ್ಧಕ್ಕೆ ಹೋಗೋಣ ಅನ್ನೋದು. ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬಾರ್ದು ಅಂದರೆ ಖರೀದಿ ಮಾಡಬಾರ್ದು, ಟ್ಯಾಕ್ಸ್ ಹಾಕಿ ಭಾರತದ ಮೇಲೆ ಅನ್ನೋದು. ಇಂಥ ನಿಲುವು ಹೊಂದಿದ್ದಂಥ ಲಿಂಡ್ಸೆ ಗ್ರಹಾಂ ಸೀನಿಯರ್ ಸೆನೇಟರು, 4 ಸಲ 5 ಸಲ ಎಲೆಕ್ಟ್ ಆಗಿ ಬಂದಂಥ ವ್ಯಕ್ತಿ. ಈ ಹಿಂದೆ ಒಬಾಮಾ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇರಾನ್ ಜೊತೆ ಒಂದು 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 ಒಪ್ಪಂದದ ರೀತಿಯಲ್ಲಿ ಒಬಾಮಾ ಬಂದಿದ್ದರು. ಆಯ್ತಪ್ಪ, ನಿಮಗೆ ಪರಮಾಣು ತಂತ್ರಜ್ಞಾನ ತಾನೇ, ಕರೆಂಟ್ ಉತ್ಪಾದನೆ ಮಾಡೋದಕ್ಕೆಲ್ಲ ಸರಿ ಮಾಡ್ಕೊಳ್ಳಿ ಅನ್ನೋ ಲೆವೆಲ್ಗೆ ಒಬಾಮಾ ಬಂದಿದ್ದರು. ಬೇರೆ ಬೇರೆ ಕಡೆಗಳಲ್ಲಿ ನಿಮ್ಮ ದುಡ್ಡು ಸ್ಟ್ರಕ್ ಆಗಿದೆಯಲ್ಲ ಅದನ್ನು ರಿಲೀಸ್ ಮಾಡಿಸೋಣ ಬಿಡಿ, ಚೆನ್ನಾಗಿರೋಣ, ಬಾಂಬ್ ಒಂದು ಮಾಡಬೇಡಿ ಅನ್ನೋ ಲೆವೆಲ್ಗೆ ಒಬಾಮಾ ಬಂದಿದ್ದರು. ಅದನ್ನು ಕಟುವಾಗಿ ವಿರೋಧಿಸಿದ್ರು ಲಿಂಡ್ಸೆ ಗ್ರಹಾಂ. ಆರಾಮಾಗಿದ್ದ ವ್ಯಕ್ತಿ ಮೊನ್ನೆ 10ನೇ ತಾರೀಕು ಯುಕ್ರೇನ್ನಲ್ಲಿದ್ದರು ಅವರು. ಯುಕ್ರೇನಿಗೆ ಅವರ 10ನೆಯ ಭೇಟಿ. ರಷ್ಯಾ ಯುಕ್ರೇನ್ ಯುದ್ಧ ನಡೀತಾನೇ ಇದೆ ಅದು. ಅದರ ಮಧ್ಯದಲ್ಲಿ ಯುಕ್ರೇನಿಗೆ ಇವರು ಭೇಟಿ ಕೊಟ್ಟಿದ್ದರು. ಇನ್ನೂ ಯುಕ್ರೇನಿಗೆ ಹೆಂಗೆ ಅಮೆರಿಕ ಬೆಂಬಲಿಸಬಹುದು ಅನ್ನುವ ಮಾತುಕತೆ ನಡೆಸೋದಕ್ಕೆ. ಯುಕ್ರೇನ್ ಅಧ್ಯಕ್ಷರ ಜೊತೆಗೆ ಮಾತುಕತೆ, ಝೆಲೆನ್ಸ್ಕಿ ಜೊತೆಗೆ 10ನೇ ತಾರೀಕು ಮುಗಿಸ್ಕೊಂಡು ಅಮೇರಿಕಕ್ಕೆ ಬಂದಿದ್ದಾರೆ. ವಾಷಿಂಗ್ಟನ್ನ ತಮ್ಮ ಮನೆಯಲ್ಲಿ ಏಕಾಏಕಿ ಎದೆ ಹಿಡ್ಕೊಂಡು ಬಿದ್ದು ಸತ್ತುಬಿಟ್ರಂತೆ. ಜುಲೈ 10ನೇ ತಾರೀಕಿನ ದೃಶ್ಯ ಇದು ನೋಡಿ. ಆರಾಮಾಗಿದ್ದಾನೆ ಮನುಷ್ಯ. 11ನೇ ತಾರೀಕು ಹಾರ್ಟ್ ಅಟ್ಯಾಕು. 9ನೇ ತಾರೀಕು ಅಯಾತುಲ್ಲಾ ಖಮೇನಿಯ ಅಂತ್ಯ ಸಂಸ್ಕಾರ ಏನು ನಡೀತಲ್ಲ, 6 ದಿನಗಳ ಕಾಲ ನಡೀತು ಬೇರೆ ಬೇರೆ ಕಾರ್ಯಕ್ರಮಗಳು. ಅಲ್ಲಿ ಬಂದಿದ್ದ ಜನ ಇರಾನಿನ ಹಿಟ್ ಲಿಸ್ಟು ಅಂತ ಒಂದು ಲಿಸ್ಟ್ ಹಿಡ್ಕೊಂಡಿದ್ರು, ಯಾರ್ಯಾರನ್ನ ಇರಾನ್ ಹೊಡೆದು ಹಾಕಬೇಕು ಅಂತ. ಅದರಲ್ಲಿ ಕೇವಲ ಅಮೇರಿಕದವರು ಇರಲಿಲ್ಲ, ಬೆಂಜಮಿನ್ ನೆತನ್ಯಾಹು ಹೆಸರಿತ್ತು, ನಿರೀಕ್ಷಿತ. ಈ ಯುದ್ಧಕ್ಕೆ ಬೆಂಬಲಿಸಿದ ನ್ಯಾಟೋ ದೇಶಗಳ ನಾಯಕರುಗಳ ಹೆಸರಿದ್ವು, ಅದರಲ್ಲಿ ಗ್ರಹಾಂ ಹೆಸರು ಇತ್ತು. ಇರಾನ್ ಹೊಡಿಬೇಕು ಈತನನ್ನ ಅಂತ ಲಿಂಡ್ಸೆ ಗ್ರಹಾಂ ಹೆಸರಿತ್ತು ಅದರಲ್ಲಿ. 4ನೇ ತಾರೀಖಿನಿಂದ 9ನೇ ತಾರೀಖಿನ ತನಕ ಇರಾನ್ ಹಿಟ್ ಲಿಸ್ಟಿನ ಪ್ರದರ್ಶನ ಮಾಡಿದೆ, ಹೊಡಿಬೇಕು ಇವ್ರನ್ನ ಅಂತ. 9ನೇ ತಾರೀಕು ಅಂತ್ಯ ಸಂಸ್ಕಾರ ಮುಗಿದಿದೆ. 10ನೇ ತಾರೀಕು ಯುಕ್ರೇನ್ನಲ್ಲಿ ಮಾತುಕತೆ ಮುಗಿಸ್ಕೊಂಡು ಗ್ರಹಾಂ ಅಮೇರಿಕಕ್ಕೆ ವಾಪಸ್ ಬಂದಿದ್ದಾರೆ. 11ನೇ ತಾರೀಕು ಹಾರ್ಟ್ ಅಟ್ಯಾಕ್ ಆಗಿ ಸತ್ತುಬಿಟ್ಟಿದ್ದಾರೆ. ಅದಾದ ನಂತರ ಇರಾನಿನ ಸ್ಟೇಟ್ ಮೀಡಿಯಾ ಹೇಳುತ್ತೆ, ಇಂಥ ಸುದ್ದಿಗಳು ಇನ್ನೂ ಅನೇಕ ಬರೋವಿದ್ದಾವೆ ಅಂತ ಇರಾನಿನ ಸ್ಟೇಟ್ ಮೀಡಿಯಾ ಹೇಳುತ್ತೆ. ಯುದ್ಧಕೋರ ಇರಾನ್ ವಿರೋಧಿ US ಸೆನೇಟರ್ ಲಿಂಡ್ಸೆ ಗ್ರಹಾಂ, ಆತನನ್ನು ನರಕಕ್ಕೆ ಕಳಿಸಿದ್ದಕ್ಕಾಗಿ ಇರಾನ್ಗೆ ಅಭಿನಂದನೆ. ನೆತನ್ಯಾಹು ಡೊನಾಲ್ಡ್ ಟ್ರಂಪ್ ಕೂಡ ಇದೇ ರೀತಿ ಸಾವನ್ನಪ್ಪಲಿದ್ದಾರೆ ಅನ್ನುವ ಸುದ್ದಿ ಇರಾನಿನ ಸ್ಟೇಟ್ ಮೀಡಿಯಾದಲ್ಲಿ ಪ್ರಸಾರ ಆಗುತ್ತೆ. ಹಾಗಿದ್ರೆ ಏನೀ ಕಥೆ? ಯುಕ್ರೇನಿಗೆ ಹೋಗಿದ್ದು ರಷ್ಯಾದ ವಿರುದ್ಧ ಯುಕ್ರೇನ್ ನಡೆಸ್ತಾ ಇರುವ ಯುದ್ಧದ ತಾಂತ್ರಿಕ ಅಂಶಗಳನ್ನು ಚರ್ಚೆ ಮಾಡೋದಕ್ಕೆ. ಅಮೇರಿಕ ಇನ್ನೂ ಏನೇನು ಮಾಡಬೇಕು, ಈ ಯುದ್ಧದಲ್ಲಿ ಮತ್ತಷ್ಟು ಕಾಲ ಯುಕ್ರೇನ್ ಸಸ್ಟೈನ್ ಆಗೋದು ಹೆಂಗೆ ಅನ್ನೋ ಚರ್ಚೆ ಮಾಡೋದಕ್ಕೆ. ಇರಾನ್ ವಿರೋಧಿ ನಿಲುವು ಗ್ರಹಾಮ್ದು, ಅದನ್ನು ಬಿಡಿಸಿ ಹೇಳಬೇಕಾಗಿರಲೇ ಇಲ್ಲ, ಅಷ್ಟು ನೋನ್ ನಿಲುವದು. ಹಾಗಿದ್ರೆ ಇರಾನ್ ಅಥವಾ ರಷ್ಯಾ ವಿಷ ಹಾಕಿಬಿಡ್ತಾ ಲಿಂಡ್ಸೆ ಗ್ರಹಾಂಗೆ ಯುಕ್ರೇನ್ನಲ್ಲಿದ್ದಾಗ? ಚರ್ಚೆಗಳಾಗ್ತಾ ಇದ್ದಾವೆ, ಗೊತ್ತಿಲ್ಲ ಏನಾಗಿರಬಹುದು ಅಂತ. ಯುಕ್ರೇನ್ನಲ್ಲಿದ್ದಾಗ ವಿಷ ಹಾಕಿದ್ರೆ ಅಮೇರಿಕಕ್ಕೆ ಬಂದು ಹೆಂಗೆ ಸಾಯ್ತಾರೆ? ಯುಕ್ರೇನಲ್ಲಿ ಆರಾಮಾಗೇ ಇದ್ರಲ್ಲ. ವಿಷ ಹಾಕೋದಂದರೆ ಇಲ್ಲಿ ಏನೋ ಕೀಟನಾಶಕ ಕ್ರಿಮಿನಾಶಕ ಎಲ್ಲ ಹಾಕೋದಿಲ್ಲರಿ. ಆ ಹಂತದ ಹತ್ಯೆಗಳಲ್ಲಿ ಬಳಕೆಯಾಗುವ ವಿಷಗಳೇ ಬೇರೆ ಥರ ಇರ್ತವೆ. ಹೀಗೆ ಆಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಒಂದಕ್ಕೊಂದು ಡಾಟ್ಸ್ ಕನೆಕ್ಟ್ ಮಾಡಿದರೆ ಡೌಟ್ ಅಂತೂ ಬರ್ತಾ ಇದೆ. ಲಿಂಡ್ಸೆ ಗ್ರಹಾಂಗೆ ಏನಾಗಿರಬಹುದು ಅಂತ. ಶ್ರದ್ಧಾಂಜಲಿ. ನೇರವಾಗಿ ಯುದ್ಧಕ್ಕೆ ಸಂಬಂಧ ಪಡದೇ ಇದ್ದರೂ ಅದೇ ಭಾಗದ ಇನ್ನೊಂದು ಸುದ್ದಿ ಹೇಳಿ ಮುಂದಿನ ವಿಷಯಕ್ಕೆ ಹೋಗೋಣ. ಲಿಂಡ್ಸೆ ಗ್ರಹಾಂ ಸಾವಿಗೆ ಇಸ್ರೇಲ್ ಬೆಂಜಮಿನ್ ನೆತನ್ಯಾಹು ಆಘಾತ ವ್ಯಕ್ತಪಡಿಸಿದ್ದಾರೆ.
ಬೆಂಜಮಿನ್ ನೆತನ್ಯಾಹು. ಅಮೆರಿಕ ಒಬ್ಬ ಮಹಾನ್ ದೇಶಭಕ್ತನನ್ನು ಕಳಕೊಂಡಿದೆ. ಲಿಂಡ್ಸೆ ಗ್ರಹಾಂ ತಮ್ಮ ಜೀವನವನ್ನು ಅಮೆರಿಕವನ್ನು ರಕ್ಷಿಸಲು, ಅಮೆರಿಕ ಇಸ್ರೇಲ್ ಮೈತ್ರಿ ಬಲಪಡಿಸಲು ಮುಡಿಪಾಗಿಟ್ಟಿದ್ದರು. ಇಸ್ರೇಲ್ ಒಬ್ಬ ಚಾಂಪಿಯನ್ನನ್ನು ಕಳಕೊಂಡಿದೆ. ನಿಜ ಹೇಳಬೇಕೆಂದರೆ ನಾನು ಆಘಾತಕ್ಕೊಳಗಾಗಿದ್ದೇನೆ. ಬೆಂಜಮಿನ್ ನೆತನ್ಯಾಹು ಟ್ವೀಟ್ ಇದು. ಈ ಡೊನಾಲ್ಡ್ ಟ್ರಂಪು ಮಗ ಅಂತ ಒಂದು ಕ್ಯಾಂಪೇನ್ ಶುರು ಮಾಡಿದ್ರಲ್ಲ, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್, ಮಗ, ಅದರ ಅತಿ ದೊಡ್ಡ ಸಮರ್ಥಕ ಲಿಂಡ್ಸೆ ಗ್ರಹಾಂ. ಡೊನಾಲ್ಡ್ ಟ್ರಂಪ್ ಮಾಡಿದ್ದೆಲ್ಲದಕ್ಕೂ ಜೈ 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 ಅಂದ್ಕೊಂಡು ಬಂದ ಮನುಷ್ಯ. ನೀವು ಹಾರ್ಮುಜ್ ಜಲಸಂಧಿಯ ಮ್ಯಾಪ್ ತೆಗೆದು ನೋಡಿದ್ರೆ ಬಲಗಡೆ ಇರಾನ್ ಬರುತ್ತೆ, ಎಡಗಡೆ ಯಮನ್ ಬರುತ್ತೆ. ಇರಾನ್ನಲ್ಲಿ ಏನಾಗ್ತಿದೆ ಅರ್ಧ ಗಂಟೆ ಹೇಳಿದೆ. ಯಮನ್ನಲ್ಲಿ ಏನಾಗ್ತಿದೆ ಅನ್ನೋದು ಕುತೂಹಲಕಾರಿ. ಯಮನ್ಗೆ ಒಂದು ಆಡಳಿತ ಅಂತಿಲ್ಲ, ಒಬ್ಬ ಪ್ರಧಾನಿ, ಒಬ್ಬ ರಾಷ್ಟ್ರಪತಿ, ಒಬ್ಬ ರಾಜ ಇಲ್ಲ. ಅದು ಆಂತರಿಕ ಯುದ್ಧದಲ್ಲಿ ನಲುಗಿ ಹೋಗಿರುವಂಥ ದೇಶ. ಅರ್ಧ ಯಮನ್ ಮೇಲೆ ಹೌತಿ ಭಯೋತ್ಪಾದಕ ಸಂಘಟನೆಯ ಹಿಡ್ತಾ ಇದೆ. ಹೌತಿ ಭಯೋತ್ಪಾದಕ ಸಂಘಟನೆಯನ್ನು ಸಾಕಿ ಸಲಹುತ್ತಾ ಇರೋರು ಯಾರು? ಇರಾನ್. ಅಲಿ ಖಮೇನಿ, ಅಯಾತುಲ್ಲಾ ಅಲಿ ಖಮೇನಿ ಲಿಟ್ರಲಿ ದುಡ್ಡು ವೆಪನ್ ಕೊಟ್ಟು ಹೌತಿ ಭಯೋತ್ಪಾದಕ ಸಂಘಟನೆಯನ್ನು ಸಾಕ್ತಾ ಇದ್ದ ಮನುಷ್ಯ. ಅದು ಮುಂದುವರ್ಕೊಂಡು ಬರ್ತಾ ಇದೆ. ಆ ಹೌತಿ ಭಯೋತ್ಪಾದಕ ಸಂಘಟನೆ ಅರ್ಧ ಯಮನ್ ಮೇಲೆ ಹಿಡಿತ ಸಾಧಿಸಿಕೊಂಡಿದೆ, ಇನ್ಕ್ಲೂಡಿಂಗ್ ಯಮನ್ನ ರಾಜಧಾನಿ ಸನಾ. ಇನ್ನು ಅರ್ಧ ಯಮನ್ ಮೇಲೆ ಯಾರ ಹಿಡಿತ? ಬೇರೆ ಬೇರೆ ಸಣ್ಣ ಸಣ್ಣ ಗ್ರೂಪ್ಗಳಿದ್ದಾವೆ. ಆ ಸಣ್ಣ ಸಣ್ಣ ಗ್ರೂಪ್ಗಳನ್ನು ಬೆಂಬಲಿಸ್ತಾ ಇರೋರು, ಸಾಕಿ ಸಲಹುತ್ತಾ ಇರೋರು ಯಾರು? ಸೌದಿ ಅರೇಬಿಯಾ. ಅದರ ಅರ್ಥ ಅರ್ಧ ಯಮನ್ ಮೇಲೆ ಇರಾನ್ನ ಹಿಡಿತ ಇಂಡೈರೆಕ್ಟ್ಲಿ, ಇನ್ನು ಅರ್ಧ ಯಮನ್ನ ಮೇಲೆ ಸೌದಿ ಅರೇಬಿಯಾದ ಹಿಡಿತ. ಈ ಸೌದಿ ಅರೇಬಿಯಾ ಹಿಡಿತ ಈ ಕಡೆ ಇದೆ, ಅದು ಕೆಳಗಡೆ ದಕ್ಷಿಣ ದಿಕ್ಕಿಗೆ, ಯಮನ್ನ ದಕ್ಷಿಣ ದಿಕ್ಕಿಗೆ. ಸೌದಿ ಅರೇಬಿಯಾದ ಹಿಡಿತ ಇರುವ ಭಾಗದಿಂದ ಹೌತಿ ಭಯೋತ್ಪಾದಕ ಸಂಘಟನೆಯ ಹಿಡಿತ ಇರುವ ಭಾಗದ ಕಡೆಗೆ ರಣಭೀಕರ ದಾಳಿಯೊಂದು ನಡೀತಾ ಇದೆ, ಇನ್ಕ್ಲೂಡಿಂಗ್ ಸನಾದ ಏರ್ಪೋರ್ಟ್, ಸನಾ ಏರ್ಪೋರ್ಟ್ ಸೇರಿದಂತೆ. ಸಿಟ್ಟಿಗೆದ್ದ ಹೌತಿ ಭಯೋತ್ಪಾದಕರು ಯಮನ್ನ ದಕ್ಷಿಣದಲ್ಲಿರುವ ತಮ್ಮ ವಿರೋಧಿಗಳ ಮೇಲೆ ದಾಳಿ ಮಾಡಬೇಕು. ಬಟ್ ಅಲ್ಲಿ ದಾಳಿ ಮಾಡಿದರೆ ಹೊಡೆಯೋದಕ್ಕೆ ಏನೂ ಇಲ್ಲ. ಅವರೇನು ಮಾಡಿದ್ರು? ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ನಿಮ್ಮ ಬೆಂಬಲದಿಂದ ಇದಾಗ್ತಾ ಇದೆ ಅಂತ. ಈ ಸುದ್ದಿಗಳನ್ನು ಓದ್ತಾ ಇದ್ದರೆ, ಕೇಳ್ತಾ ಇದ್ದರೆ, ನೋಡ್ತಾ ಇದ್ದರೆ ನಾವೆಲ್ಲ ಎಷ್ಟು ಭಾಗ್ಯವಂತರು ಅನಿಸುತ್ತೆ. ಸೌದಿ ಅರೇಬಿಯಾದ ಅಬಾ ವಿಮಾನ ನಿಲ್ದಾಣದ ಮೇಲೆ ಹೌತಿಗಳು ನಡೆಸಿರುವಂಥ ದಾಳಿಯ ದೃಶ್ಯ ಇದು. ಇನ್ನೊಂದು ಕಡೆ ಯಮನ್ನ ರಾಜಧಾನಿ ಸನಾದ ವಿಮಾನ ನಿಲ್ದಾಣದ ಮೇಲೆ ಸೌದಿ ಅರೇಬಿಯಾ ಬೆಂಬಲಿತ ಗುಂಪುಗಳಿಂದ ದಾಳಿಯಾಗಿದೆ. ಒಂದು ಧರ್ಮ, ಒಬ್ಬ ಪ್ರವಾದಿಗಳು, ಒಂದೇ ನಂಬಿಕೆ, ಬಟ್ ಭಿನ್ನಾಭಿಪ್ರಾಯಗಳು ಎಷ್ಟಿರ್ತಾವೆ ನೋಡಿ. ಭಿನ್ನಾಭಿಪ್ರಾಯಗಳು ಇಷ್ಟಿರ್ತಾವೆ. ಎಷ್ಟು ಅಂದರೆ ಒಬ್ಬರ ಮೇಲೊಬ್ಬರು ಬಾಂಬ್ ಹಾಕುವಷ್ಟು, ಮಿಸೈಲ್ ಹಾಕುವಷ್ಟು. ಆ್ಯಕ್ಚುಲಿ ಈ ಸುದ್ದಿ ಇವತ್ತೇ ಗೊತ್ತಾಗಿತ್ತು ನನಗೆ. ಒಂದು ವಿಮಾನ ನಿಲ್ದಾಣ ಮಾಡುವಾಗ, ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡುವಾಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇರ್ತವೆ. ಆ ಸ್ಟ್ಯಾಂಡರ್ಡ್ಗೆ ಒಳಪಟ್ಟು ವಿಮಾನ ನಿಲ್ದಾಣ ನಿರ್ಮಾಣ ಮಾಡಬೇಕಾಗತ್ತೆ. ರನ್ವೇ ಎಷ್ಟು ಉದ್ದ ಇರಬೇಕು, ಎರಡೆರಡು ರನ್ವೇ ಮಾಡ್ತೀರಿ ಅನ್ನೋದಾದರೆ ಪ್ಯಾರಲಲ್ಲಿ ಹೆಂಗಿರಬೇಕು, ವಿಮಾನ ಟೇಕ್ ಆಫ್ ಆಗುವಾಗ, ಲ್ಯಾಂಡ್ ಆಗುವಾಗ ಅಕ್ಕಪಕ್ಕದಲ್ಲಿನ ಬಿಲ್ಡಿಂಗ್ಗಳ ಎತ್ತರ ಎಷ್ಟಿರಬೇಕು, ಎಷ್ಟು ಕ್ಲಿಯರ್ ಸ್ಪೇಸ್ ಇರಬೇಕು, ಹೀಗೆಲ್ಲ ನಿಯಮಗಳಿರ್ತವೆ. ಆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಕಟ್ಟಲಾಗಿದ್ದದ್ದು ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದ ವಿಮಾನ ನಿಲ್ದಾಣ. ನೋಡಿ, ಪ್ಯಾರಲಲ್ ರನ್ವೇಗಳು ಇರಬೇಕು ಅಂತಿದೆಯಂತೆ. ಇಲ್ಲಂಗಿದೆ ನೋಡಿ,
ಯಾಕೆ ಈ ನಿಯಮಗಳನ್ನು ಗಾಳಿಗೆ ತೂರಿ ಕೋಲ್ಕತ್ತಾ ವಿಮಾನ ನಿಲ್ದಾಣವನ್ನು ಕಟ್ಟಿದ್ರು? ರನ್ವೇ 1 ಅಂತ ಇದೆಯಲ್ಲ, ಅದು ಹಳೇದದು. ರನ್ವೇ 2 ಆ ನಂತರ ನಿರ್ಮಿಸಿದ್ದು. ಲೆಕ್ಕಾಚಾರದ ಪ್ರಕಾರ ರನ್ವೇ 1 ಎಲ್ಲಿಂದ ಆರಂಭ ಆಗುತ್ತೆ, ರನ್ವೇ 2 ಅಲ್ಲಿಂದ ಆರಂಭ ಆಗಬೇಕಾಗಿತ್ತು. ಅದನ್ನು ಬಿಟ್ಟು ಈ ಕಡೆ ರನ್ವೇ 2 ಕಟ್ಟಿದ್ರು. ಹೀಗೆ ಇದನ್ನು ಕಟ್ಟಿದ್ರಿಂದ ವಿಮಾನದ ಲ್ಯಾಂಡಿಂಗು ಟೇಕ್ ಆಫಿಗೆ ಸಮಸ್ಯೆಗಳಿದ್ವು. ಹಿಂಗೆ ಯಾಕೆ ಕಟ್ಟಿದ್ರು? ಯಾಕೆ ಅಂದರೆ ಅಲ್ಲಿ ಮೇಲುಗಡೆ ಒಂದು ಗೌರಿಪುರ ಮಸೀದಿ ಅಂತ ಕಾಣಿಸ್ತಾ ಇದೆ ನೋಡಿ, ಅಲ್ಲೊಂದು ಮಸೀದಿ ಇತ್ತು ನೋಡಿ. 1924ರಲ್ಲಿ ಬ್ರಿಟಿಷರು ಈ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಿದ್ರು. ಬ್ರಿಟಿಷರು ಕಟ್ಟಿದಾಗ ಎಷ್ಟು ವಿಮಾನ ಇದ್ವು, ಎಷ್ಟು ಲ್ಯಾಂಡ್ ಆಗ್ತಿದ್ವು, ಎಷ್ಟು ಹಾರ್ತಿದ್ವು? ತುಂಬ ಕಡಿಮೆ, ಸಣ್ಣದೊಂದು ಕಟ್ಟಿದ್ರಪ್ಪ. ಆಗಿನ ಕಾಲದ ವಿಮಾನಗಳಿಗೆ ಎಷ್ಟು ಬೇಕು ಅಷ್ಟು. ಆ ನಂತರ ಡೆವಲಪ್ ಆಗ್ತಾ ಭಾರತ ಸ್ವತಂತ್ರ ಆಯಿತು, ವಿಮಾನಯಾನ ಉದ್ಯಮ ಬೆಳೀತು, ಏರ್ಪೋರ್ಟ್ ದೊಡ್ಡದಾಗಬೇಕು, ಫೆಸಿಲಿಟಿಗಳು ಜಾಸ್ತಿ ಆಗಬೇಕು. ಅಕ್ಕಪಕ್ಕದ ಜಾಗಗಳನ್ನು ಸರ್ಕಾರ ಅಕ್ವೈರ್ ಮಾಡಿಕೊಂಡು ಏರ್ಪೋರ್ಟ್ ಬೆಳೆಸ್ತು. ಅಲ್ಲಿನ ಹಳ್ಳಿಗಳು ಹೋದವು, ಅಂಗಡಿಗಳು ಹೋದವು, ಕೃಷಿ ಜಮೀನು ಹೋಯಿತು, ದೇವಸ್ಥಾನಗಳು ಹೋದವು, ಎಲ್ಲ ಹೋದವು. ಮಸೀದಿ ಒಂದು ಮುಟ್ಟಿರಲಿಲ್ಲ ಯಾರು. ಈಗಿಂದಲ್ಲ ವಿವಾದ ಇದು. ಆ ಮಸೀದಿ 136 ವರ್ಷ ಹಳೇದು. 136 ವರ್ಷಗಳ ಹಿಂದೆ ಕಟ್ಟಲಾಗಿದ್ದ ಮಸೀದಿ. 66 ವರ್ಷಗಳ ಹಿಂದೆ ಈ ವಿಮಾನ ನಿಲ್ದಾಣ ಸುರಕ್ಷಿತವಾಗಿರಬೇಕು ಅಂದರೆ ಮಸೀದಿಯನ್ನು ಅಲ್ಲಿಂದ ತೆರವು ಮಾಡಬೇಕು ಅಂತ ಚರ್ಚೆ ಶುರುವಾಗಿದ್ದ 66 ವರ್ಷಗಳ ಹಿಂದೆ. ವಿಮಾನ ನಿಲ್ದಾಣ ಪ್ರಾಧಿಕಾರದವರು ಎಲ್ಲ ರಾಜ್ಯ ಸರ್ಕಾರಗಳಿಗೂ ಈ ಮನವಿ ಮಾಡಿಕೊಂಡು ಬಂದರು. ಒಬ್ಬರು ಅದರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ. ಇನ್ನೂ ಎಲ್ಲಿ ತನಕ ಹೋಯಿತು ಅಂದರೆ ರನ್ವೇನಿಂದ ಬರೀ 165 ಮೀಟರ್ ದೂರದಲ್ಲಿ ಮಸೀದಿ. 165 ಮೀಟರ್. ಎಲ್ಲಿ ತನಕ ಅಂದರೆ ಮಸೀದಿಗೆ ನಮಾಜ್ಗೆ ಹೋಗುವವರಿಗೆ ಏರ್ಲೈನ್ಸ್ನ ಬಸ್ಸುಗಳನ್ನು ರಾಜ್ಯ ಸರ್ಕಾರ ಕೊಡ್ತು, ಈ ಹಿಂದಿನ ಸರ್ಕಾರ ಕೊಡ್ತು. ಬಸ್ನಲ್ಲಿ ಕರ್ಕೊಂಡೋಗಿ ಮಸೀದಿಗೆ ಬಿಡೋದು, ನಮಾಜ್ ಮುಗಿದ್ಮೇಲೆ ವಾಪಸ್ ಕರ್ಕೊಂಬರೋದು. ಏರ್ಲೈನ್ನ ಬಸ್ಸುಗಳನ್ನು ಕೊಟ್ಟರು. ವಿವಾದಗಳು ನಡೀತಾನೇ ಇದ್ವು. ಯಾರೊಬ್ಬರೂ ಮಸೀದಿ ತೆರವು ಮಾಡುವ ಧೈರ್ಯ ತೋರಿಸಲಿಲ್ಲ. ಕೇವಲ ವಿಮಾನಗಳ ಆಪರೇಷನ್ನಿಗೆ ಮಾತ್ರ ಅಲ್ಲ, ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಕೂಡ ಅಲ್ಲಿ ಕಟ್ಟಡವೊಂದು ಇರುವುದು ಒಳ್ಳೆಯದಲ್ಲ, ಯಾರ್ಯಾರೋ ಜನ ಬಂದು ಹೋಗುವುದು ಒಳ್ಳೆಯದಲ್ಲ ಅನ್ನುವ ರಿಪೋರ್ಟ್ಗಳಿದ್ದಾಗಲೂ ಕೂಡ ಯಾವ ಸರ್ಕಾರವೂ ಏನೂ ಮಾಡುವ ಧೈರ್ಯ ತೋರಿಸಲಿಲ್ಲ. 1924ರಲ್ಲಿ ಬ್ರಿಟಿಷರು ಈ ಏರ್ಪೋರ್ಟನ್ನು ಶುರು ಮಾಡಿದ್ರು, ಡಮ್ ಡಮ್ ಏರ್ಪೋರ್ಟ್. 5 ವರ್ಷ ಆದ ನಂತರ ಇದನ್ನು ಬೆಂಗಾಲ್ ಫ್ಲೈಯಿಂಗ್ ಕ್ಲಬ್ಗೆ ಕೊಟ್ಟುಬಿಟ್ರು. 1960ರಲ್ಲಿ ಕೋಲ್ಕತ್ತಾ ಏರ್ಪೋರ್ಟಿನ ವಿಸ್ತರಣಾ ಕಾರ್ಯ ಶುರುವಾಯಿತು. 66 ವರ್ಷಗಳ ಹಿಂದೆ. 2ನೆಯ ರನ್ವೇ ನಿರ್ಮಾಣಕ್ಕೆ ಈ ಗೌರಿಪುರ ಮಸೀದಿ ಅಡ್ಡ ಬರ್ತಾ ಇತ್ತು. ಮಸೀದಿ ತೆರವುಗೊಳಿಸೋದಕ್ಕೆ ಮುಸ್ಲಿಮರ ವಿರೋಧ ಮಾಡಿದ ಕಾರಣಕ್ಕೆ ಇದನ್ನು ಬಿಟ್ಟು ಮುಂದೆ ರನ್ವೇ ಕಟ್ಟಿದ್ರು. ಮಸೀದಿಯ ಪಶ್ಚಿಮಕ್ಕೆ ರನ್ವೇ ಕಟ್ಟಿದ್ರು. 1962ರಲ್ಲಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಭೂಮಿಯನ್ನು ವರ್ಗಾವಣೆ ಮಾಡಲಾಯಿತು. ಎಲ್ಲ ಕೆಲಸ ಮಾಡಿದ್ರೂ ಕೂಡ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಸೇರಿದ ಜಾಗದಲ್ಲಿಯೇ ಮಸೀದಿ ಇತ್ತು. ಉಳಿದಿದ್ದೆಲ್ಲವನ್ನೂ ತೆರವು ಮಾಡಿದ್ರು. ಹಳ್ಳಿಗಳು, ಕೃಷಿ ಜಮೀನು, ದೇವಸ್ಥಾನ, ಅಂಗಡಿ, ಮುಂಗಟ್ಟು ಎಲ್ಲವನ್ನೂ ತೆರವು ಮಾಡಿದ್ರು. ಇದು ಒಂದು ಹಾಗೆ ಉಳ್ಕಂತು. 1995ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಜ್ಯೋತಿ ಬಸು ಅವರು ಕೂಡ ವಿಮಾನ ನಿಲ್ದಾಣದ ಪ್ರಾಧಿಕಾರದ ಮನವಿಯನ್ನು ಕೇಳಲಿಲ್ಲ. ಮಮತಾ ಬ್ಯಾನರ್ಜಿ ಅವರು ಇದರ ಬಗ್ಗೆ ಯಾವುದೇ ಚರ್ಚೆ ಮಾಡೋದಕ್ಕೆ ತಯಾರಾಗಲಿಲ್ಲ. ಈಗೇನಾಯಿತು? ಈಗ ಸುವೇಂದು ಅಧಿಕಾರಿ ಅದರಿಗೆ ಫೈಲ್ ಬಂತು, ಒಂದು ಸೈನ್ ಹಾಕಿದ್ರು, ತೆರವು ಮಾಡಿ ಅದನ್ನು ಮುಂದೇನಾಗುತ್ತೋ ನೋಡ್ಕೊಳ್ಳೋಣ ಅಂದಿದ್ದಾರೆ. ರನ್ವೇನಿಂದ 165 ಮೀಟರ್ ದೂರದಲ್ಲಿ ಮಸೀದಿ. ಅಂತಾರಾಷ್ಟ್ರೀಯ ನಿಯಮಗಳು ಹೇಳೋದು 240 ಮೀಟರ್ ದೂರದ ತನಕ ಯಾವುದೇ ಕಟ್ಟಡ ಇರಬಾರ್ದು ಅಂತ ಅಂತಾರಾಷ್ಟ್ರೀಯ ನಿಯಮ ಹೇಳುತ್ತಂತೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇರೋದು ಹಾಗೆ. ಈ ಒಂದು ಕಟ್ಟಡವನ್ನು ಶಿಫ್ಟ್ ಮಾಡಬೇಕಾಗತ್ತೆ ಅನ್ನುವ ಕಾರಣಕ್ಕೆ ಕೋಲ್ಕತ್ತಾ ಏರ್ಪೋರ್ಟಿನ ಡಿಸೈನನ್ನೇ ಚೇಂಜ್ ಮಾಡಿಬಿಟ್ರು. ಡಿಸೈನನ್ನೇ ಚೇಂಜ್ ಮಾಡಿಬಿಟ್ಟಿದ್ರು. ಈಗ ಸುವೇಂದು ಅಧಿಕಾರಿ ಹೇಳ್ತಾ ಇದ್ದಾರೆ, ನಿಮಗೆ ಬೇರೆ ಕಡೆ ಜಾಗ ಕೊಡ್ತೀವಿ.
ಅಲ್ಲಿರೋದಕ್ಕಂತೂ ಸಾಧ್ಯ ಇಲ್ಲ ಅಂತ ಲಾಸ್ಟಿಗೆ ಮಾತನಾಡಿದ ಸೌಗತ್ ರಾಯ್, ತೃಣಮೂಲ ಕಾಂಗ್ರೆಸ್ನ ಸಂಸದರು, ಜನರನ್ನು ಒತ್ತಾಯಪೂರ್ವಕವಾಗಿ ಅಂದರೆ ಜನ ಒಪ್ಪಿದ್ರೆ ಮಾತ್ರ ಮಸೀದಿಯನ್ನು ತೆರವು ಮಾಡಿ, ಇಲ್ಲದೆ ಹೋದರೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಮೌಲಾನಾ ಶಹಾಬುದ್ದೀನ್ ರಜ್ವಿ, ಮುಸ್ಲಿಂ ಜಮಾತ್ನ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಇದೇ ಒಪಿನಿಯನ್ ಹೇಳ್ತಾರೆ. ಕೋಲ್ಕತ್ತಾ ವಿಮಾನ ನಿಲ್ದಾಣದಲ್ಲಿರುವ ಮಸೀದಿ ಇಂದಿನ ಮಸೀದಿಯಲ್ಲ, ಬ್ರಿಟಿಷ್ ಆಳ್ವಿಕೆಯ ಮುಂಚಿತವಾಗಿ ನಿರ್ಮಾಣಗೊಂಡಿರುವ ಮಸೀದಿ. ನವಾಬ್ ಆಸಿಫುದ್ದೌಲಾ ನಾವು ಇತಿಹಾಸದಲ್ಲಿ ಓದಿದ್ದೀವಿ. ಆಸಿಫುದ್ದೌಲಾ ಆ ಮಸೀದಿಯನ್ನು ನಿರ್ಮಿಸಿದರು. 136 ವರ್ಷ ಹಳೆಯದು ಅಂತ ರಿಪೋರ್ಟ್ ಇರೋದಪ್ಪ. ಪ್ರಸ್ತುತವಾಗಿರುವ ಸರ್ಕಾರ ಮುಸ್ಲಿಮರ ವಿರುದ್ಧವಾಗಿರುವ ಸರ್ಕಾರ, ಮುಸ್ಲಿಮರ ಹೆಗ್ಗುರುತುಗಳನ್ನು ಗುರಿಯಾಗಿಸಿಕೊಂಡು ತೊಂದರೆ ನೀಡ್ತಾ ಇದೆ. ಬ್ರಿಟಿಷರು ಸಹ ಮಸೀದಿ ತೆಗೆಯುವ ಕೆಲಸ ಮಾಡೋದಕ್ಕೆ ಹೋಗಿಲ್ಲ. ಬ್ರಿಟಿಷರು ಏನೆಲ್ಲ ನಿರ್ಮಿಸಿದರು, ಆದರೆ ದೇವಸ್ಥಾನ ಮಸೀದಿ ಕೆಡವಲಿಲ್ಲ ಅನ್ನುವ ಹೇಳಿಕೆಯನ್ನು ಅವರು ಕೂಡ ಕೊಟ್ಟಿದ್ದಾರೆ. ಜನ ಒಪ್ಪಿದ್ರೆ ಮಾತ್ರ ಮಸೀದಿಯನ್ನು ತೆರವುಗೊಳಿಸಿ, ಜನ ಒಪ್ಪದೇ ಹೋದರೂ ಬಿಡದಿ ಜಮೀನನ್ನು ಏನು ಬೇಕಾದರೂ ಮಾಡಬಹುದಾ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ನೇರವಾಗಿ ಬಿಡದಿ ಸುದ್ದಿಗೆ ಬರೋಣ. ನೆನ್ನೆಯ ಗಲಾಟೆಯನ್ನು ನೋಡಿದ್ರಿ. JMC ಸರ್ವೆ ಮಾಡೋದಕ್ಕೆ ಬಂದುಬಿಟ್ರು, ನಾವು ಜಮೀನು ಕೊಡೋದಕ್ಕೆ ಒಪ್ಕೊಂಡೇ ಇಲ್ಲ ಅಂತ ಜನ ಬೀದಿಲಿ ನಿಂತ್ಕೊಂಡು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ಪೊರಕೆ ಕೈ ಎತ್ಕೊಳ್ಳೋ ಲೆವೆಲ್ಗೆ ಹೋಯಿತು. ಪೊರಕೆ ಒಂದೇ ಏನು, ಕಲ್ಲು ತಗೊಂಡು ಸರ್ವೆ ಮಾಡೋದಕ್ಕೆ ಬಂದವರ ಗಾಡಿಗಳ ಮೇಲೂ ಜನ ಹಾಕಿದ್ರು. ನೂಕಾಟ ತಳ್ಳಾಟಗಳಾದವು. ಇವತ್ತು ಹೇಳ್ತಾ ಇದ್ದೀನಿ ನಾನು, ರಾಮನಗರ ಪೊಲೀಸರು ಸಂಯಮದಿಂದ ವರ್ತಿಸಿದರು. ಶ್ರೀನಿವಾಸ ಗೌಡ ಅಲ್ಲಿನ SP. ನೆನ್ನೆ ಈ ಗಲಾಟೆಯನ್ನು ನೋಡಿದಾಗ ಒಂದು ಸಂಶಯ ಬರ್ತಾ ಇತ್ತು, ಮುಂದೇನಿದೆ ಅಂತ. ಲೀಗಲ್ ಆ್ಯಕ್ಷನ್ ಆಗತ್ತ, ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳೋದಕ್ಕೆ ಹೋದರೆ ಸರ್ಕಾರ ಯೋಚನೆ ಮಾಡುತ್ತಲ್ಲ, ಒಪಿನಿಯನ್ ಏನು ಕ್ರಿಯೇಟ್ ಆಗುತ್ತೆ, ಏನು ಯೋಚನೆ ಮಾಡಿದ್ರೋ ಗೊತ್ತಿಲ್ಲ. FIR ಮಾಡಿಬಿಟ್ರು ನೋಡಿ. 2 FIRಗಳು ದಾಖಲಾಗಿದ್ದಾವೆ. ಒಂದರಲ್ಲಿ ಯಾರ ಹೆಸರು ಇಲ್ಲ, ಇನ್ನೊಂದರಲ್ಲಿ 10 ಜನ ರೈತರ ಹೆಸರಿದೆ. ಒಂದು ಕಂಪ್ಲೇಂಟ್ ಕೊಟ್ಟಿದ್ದು ಟಾಟಾ ಸುಮೋ ಒಂದರ ಡ್ರೈವರ್. ನನ್ನ ಗಾಡಿ ಬಾಡಿಗೆಗೆ ತಗೊಂಡು ಬಂದರು ಕಂದಾಯ ಇಲಾಖೆ ಅಧಿಕಾರಿಗಳು. ನಾನು ಅವ್ರು ಹೇಳ್ದಲ್ಲಿ ಕರ್ಕೊಂಡು ಹೋದೆ, ಬಂದು ಹೊಡೆದು ಬಿಟ್ರು, ಗಾಡಿನೆಲ್ಲ ಹೊಡೆದಿದ್ದಾರೆ ಅಂತ. ಇನ್ನೊಂದು ರಾಮನಗರ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಿನ ಇನ್ಸ್ಪೆಕ್ಟರ್ ಕೊಟ್ಟಿರುವ ಕಂಪ್ಲೇಂಟು. ಪೊಲೀಸ್ ಸಿಬ್ಬಂದಿ ಕೊಟ್ಟಿರುವ ಕಂಪ್ಲೇಂಟ್ ಮೇಲೆ FIR ಆಗಿದೆ ಅಂದರೆ ಅದನ್ನು ಸ್ವಯಂ ಪ್ರೇರಿತ ದೂರು ಅಂತಾರೆ. ಸ್ವಯಂ ಪ್ರೇರಿತ ದೂರು, ಸುಮೋಟೋ ಕೇಸ್ ಅಂತೀವಲ್ಲ, ಸುಮೋಟೋ ಕೇಸ್ ಆಯ್ತು ಇದರಲ್ಲಿ. ಪ್ರಕಾಶ್, ನಾಗರಾಜು, ಕೃಷ್ಣ, ಯಶವಂತ್, ರೇವಣ್ಣ, ಜಯಮ್ಮ, ಭಾಗ್ಯ, ಮೋಹನ್, ವರಲಕ್ಷ್ಮಿ, ಹರೀಶ್ ಮುಂತಾದವರ ಹೆಸರುಗಳನ್ನು ಹಾಕಿದ್ದಾರೆ. 3 ಜನ ಹೆಣ್ಮಕ್ಳು, 7 ಜನ ಗಂಡುಮಕ್ಕಳ ಹೆಸರು. ಈ FIRನಲ್ಲಿ ಬಂದಿರುವ 10 ಜನರ ಪೈಕಿ 3 ಜನ ಹತ್ತಿರದಲ್ಲಿ ಎಲ್ಲೂ ಇರಲೇ ಇಲ್ಲ ಅನ್ನೋದೊಂದು ಚರ್ಚೆ ಆಗ್ತಾ ಇದೆ. ಕೇಳಿದ್ರೆ ಅದು ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಬಿಡಿ ಅಂದ್ಬಿಡ್ತಾರಷ್ಟೇ. ಏನೇನು ಸೆಕ್ಷನ್ನು? ಕೊಲೆ ಯತ್ನ, ಅಟೆಂಪ್ಟ್ ಮರ್ಡರ್, ಅಪರಾಧಕ್ಕಾಗಿ ಅಕ್ರಮ ಕೂಟ, ಅಧಿಕಾರಿಗಳಿಗೆ ಪ್ರತಿರೋಧ, ಉದ್ದೇಶಪೂರ್ವಕ ನಿಂದನೆ ಮತ್ತು ಪ್ರಚೋದನೆ, ಕ್ರಿಮಿನಲ್ ಬೆದರಿಕೆ, ಉದ್ದೇಶಪೂರ್ವಕ ಹಲ್ಲೆ, ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿ, ಅವಮಾನಿಸುವ ಉದ್ದೇಶದಿಂದ ಹಲ್ಲೆ, ಪೊರಕೆ ನೋಡಿದ್ರೆ ಇನ್ನೇನು ಅರ್ಥ ಅಂತ, ಮಹಿಳೆಯ ಮೇಲೆ ಹಲ್ಲೆ, ಕ್ರಿಮಿನಲ್ ಬಲಪ್ರಯೋಗ, ಇಷ್ಟೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ 2 FIRಗಳನ್ನು ಮಾಡಿದ್ದಾರೆ. JDSನ ಲೀಗಲ್ ಟೀಮ್ನವ್ರು ಬಂದಿದ್ದಾರೆ, ನೀವು ತಲೆ ಕೆಡಿಸ್ಕೋಬೇಡಿ, ನಾವು ಜಾಮೀನು ಕೊಡಿಸ್ತೀವಿ ನಿಮಗೆ ಅಂಥೇಳಿ 2 ವಕೀಲರು ಬಂದು ಆರೋಪಿಗಳಾಗಿರುವವರ ಎಲ್ಲ ವಿವರಗಳನ್ನು ತಗೊಂಡು ನಾವು ವಕಾಲತ್ನಾಮ ಅಂತ ಒಂದಿರುತ್ತೆ, ಅದಕ್ಕೊಂದು ಸೈನ್ ಹಾಕಿಸ್ಕೊಂಡು ಹೋಗಿದ್ದಾರೆ. ರೈತರು ನೀವು ಸೈನ್ ಹಾಕಬೇಡಿ, ಬಂದು ಅರೆಸ್ಟ್ ಮಾಡಿದರೆ ಮಾಡಲಿ, ನಮ್ಮನ್ನು ಜಾಮೀನು ಹಾಕೋದೇ ಬೇಡ ಅಂದ್ರಂತೆ. ಕುಮಾರಸ್ವಾಮಿ ಅವರು ಹೇಳಿದ್ರು, ಅವ್ರು ನೆನ್ನೆನೇ ಹೇಳಿದರು, ಕಾನೂನು ಕೈಗೆತ್ತಿಕೊಳ್ಳದೆ ಪ್ರತಿಭಟನೆ ಮಾಡಿ ಲೀಗಲ್ ಫೈಟ್ ಮಾಡೋಣ ನಾವು ಅಂತ. ಇದು ಕುಮಾರಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ನಡೆದ ಗಲಾಟೆ ನೆನ್ನೆ ಅಂತ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ. DK ಶಿವಕುಮಾರ್ ಅವರಿಗೆ ಕಳಂಕ ತರೋದಕ್ಕೆ ಇಂಥ ಪಿತೂರಿ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದನ್ನು ಇವರಿಗೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಮಾಗಡಿ ಬಾಲಕೃಷ್ಣ ಅವರು ಹೇಳೋದು ಕೇಳಿಸ್ಕೊಳ್ಳಿ.
ಈ ಘಟನೆ ಆಗಿ 1 ಅವರ್ಗೆ ಒಬ್ಬ ರಾಷ್ಟ್ರೀಯ ನಾಯಕರು ಮೀಡಿಯಾ ಮುಂದೆ ಬರ್ತಾರೆ ಅಂದರೆ ಇದರ ಹಿನ್ನೆಲೆ ಏನು ಅಂತ ನೀವೇ ವಿಶ್ಲೇಷಣೆ ಮಾಡಬೇಕು. ಇದು ಜನತಾದಳದ ಕೃಪಾಪೋಷಿತ ನಾಟಕ ಮಂಡಳಿ, ಅಲ್ಲಿ ನೆನ್ನೆ ಗಲಾಟೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಉದ್ದೇಶಪೂರ್ವಕವಾಗಿ ಇದೊಂದು ಸೀನ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಸನ್ಮಾನ್ಯ ಕುಮಾರಸ್ವಾಮಿರವರು ಕೂತ್ಕೊಂಡು ಇವ್ರನ್ನೇ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟು ಅವ್ರು ಏನೋ ಗೊತ್ತಿಲ್ಲ, ಬಿಜೆಪಿ ಅಷ್ಟೊಂದು ವೀಕ್ ಆಗ್ಬಿಡೈತೆ ಈ ರಾಜ್ಯದಲ್ಲಿ, ನಾನು ವಿಜೃಂಭಣೆಯಿಂದ ಈ ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿಯಾಗಿ ಮೆರಿಬೇಕು, ಇದನ್ನ ಮಾಡಿಸಿರ್ತಕ್ಕಂಥದ್ದು. ಇದು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಇದಾಗಿ 1.5 ಗಂಟೆ 2 ಗಂಟೆಗೆ ಆಗಲೇ ಮೀಡಿಯಾ ಮುಂದೆ ಬಂದ್ಬಿಡ್ತಾರೆ ಅವ್ರು. ಕುಮಾರಸ್ವಾಮಿ ಅವರು ಎಚ್ಚರಿಕೆ ಕೊಡ್ತಾರೆ, ಎಚ್ಚರಿಕೆ, ಪೊಲೀಸ್ನವ್ರಿಗೂ ಎಚ್ಚರಿಕೆ ಕೊಡ್ತಾರೆ. ಇವೆಲ್ಲ ಬಿಡಬೇಕು. ಒಬ್ಬ ನುರಿತ ರಾಜಕಾರಣಿ ಇಂಥ ಚಿಲ್ಲರೆ ರಾಜಕಾರಣ ಮಾಡೋದನ್ನ ಬಿಡಬೇಕು ಅಂತೇಳಿ ಮನವಿ ಮಾಡ್ತೀನಿ ಕುಮಾರಸ್ವಾಮಿ ಅವರಲ್ಲಿ. ಈಗ ಹೊಡೆದಿದಾರಲ್ಲ ಅಮಾಯಕರು, ಅವ್ರ ಮೇಲೆ ನ್ಯಾಚುರಲಿ ಕೇಸ್ ಆಗ್ತದೆ. ಯಾರು ಇದಕ್ಕೆ ಹೊಣೆಗಾರರು? ಒಬ್ಬ ಅಧಿಕಾರಿಗಳು ಸ್ಥಳಕ್ಕೆ ಹೋದಾಗ ನೀವು ಪ್ರತಿಭಟನೆ ಮಾಡೋದು ಬೇರೆ ವಿಚಾರ, ಆದರೆ ನೀವು ಹೊಡಿತೀರಾ ಅಂತಂದ್ರೆ ಇದು ದೌರ್ಜನ್ಯ ಅಲ್ವಾ? ನೀವು ಏಕಾಏಕಿ ಕೈ ಮಾಡ್ತಾರೆ, ನೀವು ನಮ್ಮ ಜಾಗಕ್ಕೆ ಬರಬೇಡಿ ಅಂತ ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡಿ, ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳಿ ಕೇಸ್ ಆಗ್ತದೆ. ಇವರೆಲ್ಲ ಅಮಾಯಕರೆಲ್ಲ ಪಾಪ ಈಗ ಕೋರ್ಟು ಕಚೇರಿ ವರ್ಷಾನುಗಟ್ಟಲೆ ಅಲಿಬೇಕಾಗ್ತದೆ. ಇದಕ್ಕೆ ಕುಮಾರಸ್ವಾಮಿ ಅವ್ರ ಜವಾಬ್ದಾರಿ ಆಗ್ತಾರಾ? ಇದು ಒಪ್ಪಿಗೆ ಕೊಟ್ಟಿರ್ತಕ್ಕಂಥ ರೈತರ ಜಾಗಕ್ಕೆ ಹೋಗಿ JMC ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು ರೈತರುಗಳೇ ಹೇಳ್ತಾ ಇದ್ದಾರೆ ನಮಗೆ, ನಾವು ನಮ್ಮ ಜಮೀನಲ್ಲಿ ನಾವು ಮಾಡಿಸ್ಕೊಂತೀವಿ ಬನ್ನಿ ಅಂತ. ನಮಗೆ ಗೊತ್ತಿರಲ್ಲ ಇದು ಹಿಂಗೆ ಆಗ್ತದೆ ಅಂತ. ಇಲ್ಲ, ನಾವೇ ರೈತರನ್ನ ಕರ್ಕೊಂಡು ಮಾಡಿಸ್ತಿದ್ದೋ ನಾವು. ಅವ್ರ ಉದ್ದೇಶ ಏನಂದ್ರೆ ತಿಕ್ಕಾಟ ಆಗಬೇಕು, ಗಲಾಟೆ ಆಗಬೇಕು, ಸ್ಟೇಟ್ ನ್ಯೂಸ್ ಆಗಬೇಕು, ನ್ಯಾಷನಲ್ ನ್ಯೂಸ್ ಆಗಬೇಕು, DK ಶಿವಕುಮಾರ್ ಅವರು ಕೆಟ್ಟ ಹೆಸರು ಬರಬೇಕು. 100ಕ್ಕೆ 100 ಭಾಗ ಮುಂದುವರಿಸ್ತೀವಿ. FIRನಲ್ಲಿ ರೈತರ ಹೆಸರು ಹಾಕಿದಾರಲ್ಲ, ಇಂತಿಂಥ ರೈತರು ಅಂತ ಅವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. 10 ಹೆಸರು ಹಾಕಿದ್ದಾರೆ, ಹೆಂಗೆ ಗೊತ್ತಾಯಿತು? ರೈತರನ್ನ ಹೆದರಿಸಬೇಕು ಅಂತ ಕೇಸ್ ಮಾಡಿದ್ದಾರೆ, ಹೆದರಬೇಡಿ ನೀವು ಅಂತ ಕುಮಾರಸ್ವಾಮಿ ಅವರ ಸಂದೇಶ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಪ್ರೆಸ್ ಮೀಟ್ ಮಾಡಿದ್ರು. ಅವರು ಕಳೆದ ತಿಂಗಳು 25ನೇ ತಾರೀಕು, ಅಂದರೆ 20 ದಿನಗಳ ಹಿಂದೆಯೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ 11 ಪುಟಗಳ ಪತ್ರ ಬರೆದಿದ್ದಾರಂತೆ. ಇದನ್ನು ಯಾಕೆ ಮಾಡಬಾರ್ದು ಬಿಡದಿ ಟೌನ್ಶಿಪ್ಪು ಅಂತ, ಯೋಜನೆ ಕೈ ಬಿಡಿ ಅಂತ ಹೇಳಿದಾರಂತೆ. ನೆಪ ಮಾತ್ರಕ್ಕೂ ಒಂದು ಉತ್ತರ ಬರೆದಿಲ್ಲ ಅವರು. ನನಗೆ ನಿಮ್ಮ ಪತ್ರ ತಲುಪ್ತು ಅಂತ ಸಹಿತ ಬರೆದಿಲ್ಲ ಮುಖ್ಯಮಂತ್ರಿಗಳು ಅಂತ ದೇವೇಗೌಡರ ಬೇಜಾರು. ಅವ್ರು ಹೇಳ್ತಾ ಇದ್ದಾರೆ, ಈ ಯೋಜನೆಯನ್ನು ಹಿಂಗೆ ಮುಂದುವರಿಸ್ತೀನಿ ಅಂತ ಹೋದರೆ ನಾನೇ ಬಂದು ವಿಧಾನಸೌಧದ ಪಕ್ಕದಲ್ಲಿರುವ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಕೂತ್ಕೋತೀನಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳ್ತಾ ಇರೋದು. ಕೇಳಿಸ್ಕೊಳ್ಳಿ. ಇವನಿಗೆ ಪಾಪ ಯಾಕೆ ಗೊತ್ತಾಯಿತು ಇವ್ರ ಅಡ್ರೆಸ್ಗಳು, ಇವ್ರ ಹೆಸರುಗಳೆಲ್ಲ? A1 ಏನಿದ್ದಾನೆ ಪ್ರಕಾಶ್ ಅಂತಕ್ಕಂಥವ್ರು ಕಳೆದ 500 ದಿನಗಳಿಂದ ಈ ಒಂದು ಟೌನ್ಶಿಪ್ನ ಒಂದು ಯೋಜನೆ ಪ್ರಾರಂಭ ಮಾಡಬೇಕು ಅಂತ ಹೊರಟ ದಿನದಿಂದಲೇ ಇವನು ವಿರೋಧ ಮಾಡ್ಕೊಂಡು ಬಂದಿದ್ದಾನೆ. ಇವನೇನೋ ಮೊದಲಿಂದನೂ ಈ ಪ್ರತಿಭಟನಾಕಾರರಿಗೆ ಸ್ವಲ್ಪ ಆತ್ಮಸ್ಥೈರ್ಯ ತುಂಬ್ಕೊಂಡು ಕೆಲಸ ಮಾಡ್ಕೊಂಬಂದ, ಲೀಡರ್ಶಿಪ್ ತಗೊಂಡ, ಭೂಮಿ ಕೊಡಲ್ಲ ಅಂತ ಹೇಳಿ ಅದರ ಮೇಲೆ ಇವನ್ನ A1 ಮಾಡಿ ಎದುರಿಸ್ತಕ್ಕಂಥದ್ದಕ್ಕೆ ಮಾಡಿದ್ದಾರೆ. ಈ ಕೇಸಲ್ಲಿ ಇಬ್ಬರದು ಒಂದೇ ಥರ ಇದೆ ಕಂಪ್ಲೇಂಟು, ಕಾಪಿ ಪೇಸ್ಟ್ ಇರ್ಬೋದು, ಕೂತ್ಕೊಂಡು ಅವ್ರುಗಳೇ ಬರ್ಸ್ಕೊಂಡವ್ರೆ. ಕುಮಾರಸ್ವಾಮಿ ಅವರು ನಿನ್ನೆ ಈ ಘಟನೆಯ ಬಗ್ಗೆ ಮನಸ್ಸಿಗೆ ನೋವು ಮಾಡಿಕೊಂಡು ಇವತ್ತೇನು ಕೆಲವು ರೈತರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ, FIR, ಅದನ್ನು ನೀವು ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಮನವಿ ಮಾಡಿದ್ದಾರೆ. ಯಾರು ಆಸ್ಪತ್ರೆಯಲ್ಲಿ ಮಲಗುವಂತ ಯಾರಿಗೂ ATM ಬಿದ್ದಿಲ್ಲ. 20 ದಿವಸ ಆದರೂ ಕನಿಷ್ಠ ಪ್ರಮಾಣ ನಿಮ್ಮ ಕಾಗದ ತಲುಪಿದೆ ಅಂತ ಹೇಳಿ ಎಂಡಾರ್ಸ್ಮೆಂಟ್ ಅಂತ ಹಿಂಬರ ಅಂತ ಕರೀತು, ಎಂಡಾರ್ಸ್ಮೆಂಟ್ ಕೊಡಲಿಲ್ಲ. ಇವತ್ತು ಆ ಕಡೆ ಎಲ್ಲೋ ಸರ್ವೆಗೆ ಬರ್ತಾರೆ ಅಂತ ಸುದ್ದಿ ಇತ್ತು. ಹೆಣ್ಮಕ್ಳೆಲ್ಲ ತಯಾರಿದ್ರಂತೆ, ಬರಲಿ ನೋಡೋಣ ಇವತ್ತೇನಾಗತ್ತೋ ಅಂತ. ಬಟ್ ಇವತ್ತೇನು ಸರ್ವೆಗಿರುವೆ ಆಗಿಲ್ಲ, ಇದರದೇ ಸುದ್ದಿ. FIR ಹಾಕಿದ್ದಾರೆ, ಕೇಸ್ ಮಾಡಿದ್ದಾರೆ ಎಷ್ಟು ಜನರ ಮೇಲೆ ಅಂತ. ಅರೆಸ್ಟ್ ಮಾಡೋದಕ್ಕಾರು ಬರ್ತಾರ ರೈತರನ್ನ ನೋಡ್ತೀವಿ ಅಂತ ರೈತ ಮುಖಂಡರುಗಳ ಕೂತ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ನೋಡ್ರಿ, ರಾಮನಗರ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಕೊಡುವಂಥದ್ದು ಏನಿರೋದಿಲ್ಲ. ಬಂದ ಸೂಚನೆಯನ್ನು ಆ ವ್ಯಕ್ತಿ ಪಾಲನೆ ಮಾಡಿರ್ತಾರಷ್ಟೇ. ಟಾಟಾ ಸುಮೋದ ಡ್ರೈವರ್ ಅಂತೆ, ನನಗೆ ಘೋರ ಅನ್ಯಾಯ ಆಗಿದೆ, ನಾನು ಕಂಪ್ಲೇಂಟ್ ಕೊಟ್ಟುಬಿಡ್ತೀನಿ ಅಂತ ಬಂದಿರ್ತಾರ. ಅಥವಾ ಬಂದ್ರಿ ಇವರು ಏನು ಕೊಡಿಲಿ ಕಂಪ್ಲೇಂಟು ಅಂತ ಹಾಕೊಂಡು FIR ಮಾಡಿಬಿಡ್ತಾರ. ಬರಬೇಕಾದ ಜಾಗದಿಂದ ಸೂಚನೆಗಳು ಬಂದಾಗ ಮಾತ್ರ ಇಂಥ ಡೆವಲಪ್ಮೆಂಟ್ ಆಗೋದು. ಇದು ಅನವಶ್ಯಕವಾಗಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ರೈತರ ಸಿಟ್ಟಿಗೆದ್ದೇನೋ ಪ್ರತಿಭಟನೆ ಮಾಡಿದ್ದಾರೆ. ಈ ಹಂತಕ್ಕೆ ಹೋಗಬಾರ್ದಾಗಿತ್ತು. ಕಾನೂನು ಕೈಗೆ ತಗೊಂಡಿದ್ದಾರೆ, ನಾನು ಒಪ್ಕೊಳ್ತೀನಿ. ಕಾನೂನು ಕೈಗೆ ತೆಗೆದುಕೊಂಡಂಥ ಘಟನೆಗಳು ಕರ್ನಾಟಕದಲ್ಲಿ ಭಾಳ ನಡೆದಿದ್ವಪ್ಪ. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ, FIR ಮಾಡಿದ್ರು ಪೊಲೀಸರು, ಈ ಆರೋಪಿಗಳನ್ನು ಇದ್ದಲ್ಲಿಂದ ಎಲ್ಲ ಕರ್ಕೊಂಬಂದರು, ಚಾರ್ಜ್ ಶೀಟ್ ಮಾಡಿದ್ರು. ಇವ್ರ ಮೇಲಿನ ಕೇಸ್ ವಾಪಸ್ ತಗೊಂಡ್ರೆ ಹೆಂಗೆ ಅಂತ ಸರ್ಕಾರ ಕೇಳ್ತು. ಯಾವ ಕಾರಣಕ್ಕೆ ತಗೋಬೇಡಿ ಅಂತ ರಿಪೋರ್ಟ್ ಕೊಟ್ಟರು. ಕ್ಯಾಬಿನೆಟ್ನಲ್ಲಿ ತಗೊಂಬಿಟ್ರಿ ವಾಪಸ್ಸು.
ಹಳೆ ಹುಬ್ಬಳ್ಳಿ, ಚಿತ್ತಾಪುರ ಗಲಭೆ ಪ್ರಕರಣ, ಆಳಂದದ ಗಲಭೆ ಪ್ರಕರಣ ಎಲ್ಲ ಸೇಮ್. ಗಲಭೆಕೋರರವರು ಯಾರು ತಮ್ಮ ಮನೆ ಆಸ್ತಿ ಬಡ್ದಾಡೋಕೆ ಆಸ್ತಿಗೆ ಅಲ್ಲ ಜಗಳ ಆಗಿದ್ದು ಅಂಥಲ್ಲೆಲ್ಲ ವಾಪಸ್ ತಗೋತೀರಿ ಕೇಸ್ಗಳನ್ನು. ಇಲ್ಲಿ ಬಂದು FIR ಹಾಕೊಂಡು ಕೂತ್ಕೊಂಡಿದ್ದೀರಿ. ಏನ ಈ ಗಲಾಟೆ ನಡೆಯುವ ತನಕ ಈ ಕೇಸಿಗಿದ್ದ ತೂಕ ಒಂದು, ಗಲಾಟೆ ನಡೆದ ನಂತರ ಕೇಸಿಗೆ ಬಂದಿರುವ ತೂಕ ಇನ್ನೊಂದು. ಸರ್ಕಾರ ಐ ಥಿಂಕ್ ದಿಸ್ ಈಸ್ ಹೈ ಟೈಮ್ ಯೋಚನೆ ಮಾಡಬೇಕು ಒಂದು ಸಲ. ಇಷ್ಟೆಲ್ಲದರ ಮಧ್ಯದಲ್ಲಿ ನಿಜವಾಗ್ಲೂ ಬಿಡದಿ ಟೌನ್ಶಿಪ್ ಮಾಡಬೇಕಾ ನಾವು, ಅಥವಾ ಇಡೀ ಪ್ಲ್ಯಾನೇ ಚೇಂಜ್ ಮಾಡಿ ಯಾವ ಗ್ರಾಮಗಳಲ್ಲಿ 80%ಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಹೊರಟಿದ್ದಾರೋ ರೈತರು, ಬಿಟ್ಕೊಡ್ತೀವಿ ಅಂತಾರೋ ಆ ಗ್ರಾಮಗಳನ್ನು ಮಾತ್ರ ಸೇರಿಸಿಕೊಂಡು, ಸಾವಿರಾರು ಎಕರೆ ಸರ್ಕಾರಿ ಜಮೀನೇ ಇದೆಯಂತೆ KIDB ಅವರು ಅವಾಗ ತಗೊಂಡಿದ್ದು ಇವಾಗ ತಗೊಂಡಿದ್ದು ಎಲ್ಲ ಸೇರಿಸ್ಕೊಂಡು ಇನ್ನೊಂದು ಆಲ್ಟರ್ನೇಟಿವ್ ಪ್ಲ್ಯಾನ್ ಮಾಡ್ಕೋಬೇಕಪ್ಪ. ಸದ್ಯಕ್ಕಂತೂ ಬೇಡವೇನೋ ಅನಿಸುತ್ತೆ. ಈ ಮಧ್ಯೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನು ಇಂಟ್ರಡಕ್ಷನ್ನಲ್ಲೇ ಹೇಳಿದೆ ನಾನು, 18ನೇ ತಾರೀಕಿಗಿಂತ ಮುಂಚೆ ಆಗೋದಿಲ್ಲ, 6ನೇ ತಾರೀಕಿನ ನಂತರ ಆಗೋದಿಲ್ಲ, ಅದರ ಮಧ್ಯದಲ್ಲಿ ಒಂದು ದಿವಸ ಆಗುತ್ತೆ. ರಾಜ್ಯದಿಂದ ನಾಯಕರುಗಳು ದೆಹಲಿಗೆ ಹೋಗಿ ಬರೋದಿದೆ. ಇನ್ನು 40 ಆಕಾಂಕ್ಷಿಗಳ ಪೈಕಿ 30 ಜನ ಆಕಾಂಕ್ಷಿಗಳು ದಿಲ್ಲಿಲೇ ಇದ್ದಾರೆ. ಅವರ ಪೈಕಿ 17 ಜನ ಕರ್ನಾಟಕ ಭವನದಲ್ಲೇ ಸ್ಟೇ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.